ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಉಮಾ ಭಗವನ್ನ ಸರ್ವಲೋಕೇಶ ಲೋಕನಾಥ ವೃಷಧ್ವಜ ನಾಸ್ತ್ಯಾತ್ಮ ಕರ್ಮಭೋಕ್ತೇತಿ ಮೃತೋ ಜಂತುರ್ನ ಜಾಯತೆ. ಪಾರ್ವತಿ ಕೇಳ್ತಾ ಇದ್ದಾಳೆ, ಶಿವನೇ, ಕರ್ಮಭೋಕ್ತೃವಾದ ಆತ್ಮವೇ ಇಲ್ಲ. ಈ ಕರ್ಮ ಅನ್ನುವ ಕಾನ್ಸೆಪ್ಟ್ ಏನಿದೆ ಅದು ಅತ್ಯಂತ ಅಸಂಗತ. ನಾವು ಈ ಜನ್ಮದಲ್ಲಿ ಅನುಭವಿಸಿದ್ದನ್ನು ಬೇರೆ ಯಾವುದೋ ಜನ್ಮದಲ್ಲಿ, ಈ ಜನ್ಮದಲ್ಲಿ ಮಾಡಿದ್ದನ್ನು ಬೇರೆ ಯಾವುದೋ ಜನ್ಮದಲ್ಲಿ ಅನುಭವಿಸ್ತೇವೆ ಅಂತ ಅನ್ನೋದೇ ಮೂಢ ನಂಬಿಕೆ. ನೋಡಿ, ಜಗತ್ತು ಅಲೆಗಳ ಹಾಗೆ, ಅದೊಂದು ಆಕಸ್ಮಿಕ. ಅದಕ್ಕೆ ಉದ್ದೇಶಪೂರ್ವವಾದ ಒಂದು ಸಂರಚನೆಯೇ ಇಲ್ಲ. ತಪಸ್ಸು, ದಾನ ಮೊದಲಾದವುಗಳನ್ನು ಮಾಡ್ತಾರೆ, ಆದರೆ ಅದು ಯಾವುದೇ ರೀತಿಯಲ್ಲಿ ಮುಂದಣ ಜನ್ಮದಲ್ಲಿ ಫಲ ಕೊಡೋದಿಲ್ಲ. ನಾಸ್ತಿ ಪೌನರ್ಭವಂ ಜನ್ಮ ಇತಿ ಕೇಚಿದ್ ವ್ಯವಸ್ಥಿತಾ, ಅದರಿಂದಾಗಿ ಪುನರ್ಜನ್ಮವೇ ಇಲ್ಲ ಅಂತ ಹೇಳಿ ಪರೋಕ್ಷ ವಚನಂ ಶ್ರುತ್ವಾ ನ ಪ್ರತ್ಯಕ್ಷಸ್ಯ ದರ್ಶನಾತ್, ಎಲ್ಲರೂ ಮುಂದಿನ ಜನ್ಮ ಇದೆ ಅಂತ ಹೇಳ್ತಾರಷ್ಟೇ. ಏನಾದರೂ ಪ್ರೂಫ್ ಇದೆಯಾ? ಏನೂ ಇಲ್ಲ. ತತ್ಸರ್ವಂ ನಾಸ್ತಿ ನಾಸ್ತೀತಿ ಸಂಶಯಸ್ತಾಸ್ತಥಾ ಪರೆ, ಆ ತರಹದ್ದೆಲ್ಲ ಏನೂ ಇಲ್ಲ ಅಂತ ಕೆಲವರು. ಅದಕ್ಕೆ ನನಗೆ ಈ ತತ್ವವನ್ನು ಹೇಳಬೇಕು ಅಂತ ಈ ಪ್ರಶ್ನೆಯನ್ನು ಕೇಳಿದಾಗ ಪಾರ್ವತಿ ಅಲ್ವ ಕೇಳ್ತಾ ಇರೋದು. ಎಲ್ಲ ಋಷಿ ಮುನಿಗಳೆಲ್ಲ ಮೈಯೆಲ್ಲ ಕಿವಿಯಾಗಿ ಕುಳಿತರಂತೆ. ಸಮಾಹಿತ ಮನಾಭವನ್ ನೈತದಸ್ತಿ ಮಹಾಭಾಗೆ ಯದ್ವದಂತಿ ಹನಾಸ್ತಿಕಾಃ ಏತದೇವಾಭಿಶಸ್ತಾನಾಂ ಶ್ರುತವಿದ್ವೇಷಿಣಾಂ ಮತಂ. ನಾಸ್ತಿಕರು ಏನು ಹೇಳುತ್ತಾರೆ ಅದನ್ನು ಕಿವಿಗೊಡಬೇಡ. ಯಾಕೆಂದ್ರೆ ಅವರಿಗೆ ವೇದದ್ವೇಷ ಉತ್ಕಟವಾಗಿ ಇರುತ್ತೆ. ಏತದೇವ ಅಭಿಶಸ್ತಾನಾಂ, ನಿಂದಿತರಾದವರು, ಶ್ರುತಿ ವಿದ್ವೇಷಿಣಾಂ ಅಥವಾ ಶ್ರುತ ವಿದ್ವೇಷಿಣಾಂ, ಶಾಸ್ತ್ರದ್ವೇಷಿಗಳ ಮಾತು. ಯಾವ ಪರಿ ಅಂತ ಹೇಳಿದ್ರೆ, ಸರ್ವಮರ್ಥಂ ಶ್ರುತಂ ದೃಷ್ಟಂ ಯತ್ ಪ್ರಾಗುಕ್ತಂ ಮಯಾ ತವ ತದಾ ಪ್ರಭೃತಿ ಮರ್ತ್ಯಾನಾಂ ಶ್ರುತಮಾಶ್ರಿತ್ಯ ಪಂಡಿತಾ. ವೇದದಲ್ಲಿ ಹೇಳಿದ ಎಲ್ಲ ಸಂಗತಿಗಳನ್ನು ಕಂಡವರು ಬಹಳ ಜನ ಇದ್ದಾರೆ, ಕಾಣಬಲ್ಲವರು ಎಲ್ಲ ಕಾಲದಲ್ಲಿಯೂ ಇರ್ತಾರೆ, ಪ್ರತ್ಯಕ್ಷಕ್ಕೆ ಹತ್ತಿರ ಸಾಗುವವರು ಕೂಡ ಇರ್ತಾರೆ, ಎಲ್ಲ ಅವಸ್ಥೆಯಲ್ಲಿರುವವರು ಇರ್ತಾರೆ. ಒಂದು ಊರಿಗೆ 1 ಮೈಲಿ ದೂರದವರು ಇರ್ತಾರೆ, ಊರು ಒಳಗಡೆಯೇ ಇರುವವರು ಇರ್ತಾರೆ, ಊರ ಹೊರಗಡೆಯಿಂದ ಪ್ರಯಾಣ ಬೆಳೆಸ್ತಾ ಇರೋರು ಇರ್ತಾರೆ, ಎಲ್ಲರೂ ಇರ್ತಾರೆ ಅಲ್ವೇ? ಕಾಮಾನ್ ಸಂಚಿತ್ಯ ಪರಿಘಾನ್, ಇದನ್ನು ತಿಳಿದೇ ತಮ್ಮ ಮಿತಿಮೀರಿದ ಬಯಕೆಗಳನ್ನು ನಿಗ್ರಹಿಸಿಕೊಳ್ತಾರೆ. ಪುನರ್ಜನ್ಮ ಒಂದಿದೆ ಅಂತನ್ನುವ ಭರವಸೆಯಿಂದಲೇನೆ ತಮ್ಮ ಕಾಮಗಳನ್ನು ನಿಗ್ರಹಿಸಿಕೊಳ್ತಾರೆ. ಧೃತ್ಯಾವೈ ಪರಮಾಸನಾಹ, ಅಧ್ಯಯನದಲ್ಲಿ ತೊಡಗುತ್ತಾರೆ. ಅಭಿಯಾಂತ್ಯೇವತೆ ಸ್ವರ್ಗಂ ಪಶ್ಯಂತ ಕರ್ಮಣ ಫಲಂ, ಅವರು ಕರ್ಮದ ಫಲವನ್ನು ಕಂಡು ಪಡೆದು ಸ್ವರ್ಗಕ್ಕೆ ಹೋಗೇ ಹೋಗ್ತಾರೆ. ಇಲ್ಲ ಅಂತ ಹೇಳುತ್ತಾರೆ. ಈ ಶಂಕರಪ್ಪ ತೋರಣಗಲ್ ಅಂತ ಹೇಳಿ ಒಬ್ಬರು
ಅವರನ್ನು ದೋಷೈಕ ದೃಕ್ ಅಂತ ಹೇಳಬಹುದು. ದೋಷವನ್ನು ಮಾತ್ರ ಕಾಣೋದು ಅಂತವರು. ಅವರು ಮೊನ್ನೆ ಕುವೆಂಪು ಮೇಲೆ ಒಂದು ಪುಸ್ತಕ ಬರೆದಿದ್ದಾರೆ, ಕುವೆಂಪುಗಿದ್ದ ಭ್ರಮೆಗಳು ಅಂತ. ಚೆನ್ನಾಗೇನೋ ಇದೆ. ಅವರು ಯಾವ ರೀತಿ ತಾವು ಓದಿದ ಗ್ರಂಥಗಳಿಂದ ಪ್ರಭಾವಿತರಾಗಿ ದಾರಿ ತಪ್ಪಿದ್ರು ಹೇಗೆ ಅಂತ ಹೇಳಿ ಬರ್ಕೊಂಡು ಹೋಗಿದ್ದಾರೆ. ಅವ್ರದ್ದು ಪ್ರಧಾನ ಆಕ್ಷೇಪ ಇದೆ, ಪುನರ್ಜನ್ಮ ಅಂತ ಒಂದು ಇಲ್ಲ. ಆ ಪುನರ್ಜನ್ಮವನ್ನು ಕುವೆಂಪು ನಂಬಿದ್ರದ್ರಿಂದಾಗಿ ಅವರು ಮೂಢರು. ಹಾಗೆ ಅಲ್ಲ, ಬೇರೆ ಅಂಶಗಳೆಲ್ಲ ಚೆನ್ನಾಗಿದೆ, ಹಾಗೆ ಈ ಥರದ್ದು ಇದೆ. ಸಮಗ್ರ ಅವರು ಭಾರತೀಯ ದರ್ಶನಗಳಲ್ಲಿ ಜೊಳ್ಳು ಮತ್ತೆ ಕಾಳು ಅಂತ ಹೇಳಿಯೂ ಬರೆದಿದ್ದಾರೆ. ಅವಾಗಲೂ ಇದನ್ನೇ ಹೇಳಿದ್ದಾರೆ, ನೀತಿಯ ಹಿನ್ನೆಲೆ ಎಲ್ಲ ಶಾಸ್ತ್ರ ತರನೇ ಇದೆ, ಪಾಶ್ಚಾತ್ಯ ದರ್ಶನ ತರಾನೇ ನೀತಿ ಇದೆ. ಆದರೆ ಪುನರ್ಜನ್ಮವನ್ನು ಒಪ್ಪಿಕೊಂಡಿದ್ದಾರೆ, ಅದು ಸರಿಯಲ್ಲ. ಅವರು ಎಡ್ಗರ್ ಕೇಸಿ ಮೊದಲಾದವರೆಲ್ಲ ಭ್ರಾಂತರು ಅಂತ ಹೇಳಿ ಎಲ್ಲ ಮಾಡಿದ್ದಾರೆ. ವಿದೇಶಿಯರು ನಮ್ಮ ಭಾರತದ ಜೀವನ ಶೈಲಿಯನ್ನು ನೋಡಿ ಮನಸ್ಸನ್ನು ಉನ್ಮನೀಭಾವ ಅಂತಾರೆ. ತಲೆಯನ್ನ ಖರ್ಚು ಮಾಡದೆ ಮನಸ್ಸಿನ ಶಕ್ತಿಯನ್ನ, ಮೆದುಳಿನ ಶಕ್ತಿಯನ್ನ ಕಡಿಮೆ ಮಾಡಿಕೊಳ್ಳೋದನ್ನೇ ತಪಸ್ಸು, ಸಮಾಧಿ ಅಂತ ಹೇಳಿ ಭಾರತೀಯರು ಭ್ರಮಿಸಿದ್ದಾರೆ ಅಂತ ಹೇಳಿ ಅವರೆಲ್ಲ ಬರೀತಾರೆ. ನಾರ್ಲಾ ಅಂತ ಹೇಳಿ ಒಬ್ಬ ಬುದ್ಧಿಜೀವಿ, ಅವರು ಆಂಧ್ರ ಪ್ರದೇಶದವರು. ಅವರು ಇಂಟೆಲೆಕ್ಚುವಲ್ ಪ್ರಾವರ್ಟಿ ಆಫ್ ಇಂಡಿಯಾ ಅಂತ ಹೇಳಿ ಒಂದು ಪುಸ್ತಕನೇ ಬರೆದಿದ್ದಾರೆ. ಬೌದ್ಧಿಕ ದಾರಿದ್ರ್ಯ, ಭಾರತದ ಬೌದ್ಧಿಕ ದಾರಿದ್ರ್ಯ ಅಂತ ಹೇಳಿ ಪುಸ್ತಕ ಬರೆದಿದ್ದಾರೆ. ಅದನ್ನ ನಾನು ಓದ್ತಾ ಇದ್ದೆ. ಇದನ್ನು ಓದಿ ನಿಮಗೇನನ್ಸತ್ತೆ ಅಂತಂದ್ರು. ಈ ಭಾರತ ದೇಶದ ಬೌದ್ಧಿಕ ದಾರಿದ್ರ್ಯ ಅನ್ನೋದು ಇವ್ರ ಪುಸ್ತಕದಲ್ಲೇ ಕಾಣ್ತಾ ಇದೆ ಅಂತ ಉತ್ತರ ಹೇಳಿದೆ ನಾನು. ಹಾಗೆ ಅವರೆಲ್ಲರೂ ಕೂಡ ಭಾರತ ದೇಶದ ಬೌದ್ಧಿಕ ದಾರಿದ್ರ್ಯ ನೋಡಿ ಪುನರ್ಜನ್ಮವನ್ನು ಒಪ್ಪಬಾರದು, ಮತ್ತೆ ಮನಸ್ಸು ಭ್ರಾಂತಿಗಳಿಗೆ ಒಳಗಾಗತ್ತೆ ಅಂತ. ಇದೇ ಪ್ರಶ್ನೆಯನ್ನ ಅವಳು ಕೂಡ ಕೇಳಿದ್ಲು, ಪಾರ್ವತಿ ದೇವಿ ಕೇಳಿದ್ಲು. ಕೆಲವು ನಾಸ್ತಿಕರು ಪುನರ್ಜನ್ಮವೇ ಇಲ್ಲ ಅಂತ ಹೇಳ್ತಾರೆ, ಅದು ಸರಿಯಾ ಅಂತ. ಅದಕ್ಕೆ ರುದ್ರದೇವರು ಉತ್ತರ ಏನು? ಶಾಸ್ತ್ರ ಪ್ರಮಾಣ. ಈ ಶಾಸ್ತ್ರ ಪ್ರಮಾಣವನ್ನ ಒಪ್ಪಿ ನೀತಿವಂತರು ಅಂತ ಏನಿದ್ದಾರೆ ಅವರಿಂದ ಜಗತ್ತಿಗೆ ಹಾನಿ ಏನೂ ಆಗಿಲ್ಲ. ನಾಸ್ತಿಕರಿಂದ ಜಗತ್ತಿಗೆ ಹಾನಿಯಾಗಿದೆ, ಆಸ್ತಿಕರಿಂದ ಉಪಕಾರವೇ ಆಗಿದೆ, ಅಪಕಾರ ಆಗಿಲ್ಲ. ಇವತ್ತಿಗೂ ಕೂಡ ಬುದ್ಧಿಜೀವಿ ಅಂತ ಹೇಳಿಕೊಂಡ ಯಾವ ನಾಸ್ತಿಕನೂ ಕೂಡ ಜನರಿಗೆ ಉಪಕಾರ ಮಾಡಿಲ್ಲ. ಉಪಕಾರ ಆಗಿರೋದೆಲ್ಲ ಆಸ್ತಿಕರಿಂದಲೇ. ನೀವು ಯಾರನ್ನೇ ನೋಡಿ, ಯಾವ ನಾಸ್ತಿಕ ಒಬ್ಬ ಆಸ್ತಿಕನ ತರಹ ಒಳ್ಳೆಯದು ಮಾಡಿದ್ದಾನೆ? ಪೇಜಾವರ ಸ್ವಾಮಿಗಳ ತರಹ, ತುಮಕೂರು ಸಿದ್ಧಗಂಗಾ ಸ್ವಾಮಿಗಳ ತರಹ ಬೇಕಾಷ್ಟು ಜನ ಇದ್ದಾರೆ. ಎಷ್ಟು ಜನದ ಹೆಸರು ಅಂತ ಹೇಳೋದು? ಎಲ್ಲರೂ ಕೂಡ ಜನರಿಗೆ ಆಶ್ರಯವನ್ನ ಇತ್ತು, ಸಂಪತ್ತನ್ನ ಬೇರೆಯವರ ಕಡೆಗೆ ಹರಿಯುವಂತೆ ಮಾಡಿ, ಶ್ರೀಮಂತರಿಂದ ಪಡೆದು ಬಡವರಿಗೆ ಕೊಟ್ಟು ಎಲ್ಲ ತರಹದ ಸಮೃದ್ಧಿಗೆ ಕಾರಣರಾಗಿದ್ದಾರೆ. ಬೇರೆ ಬೇರೆ ತರಹದ ಸಮೃದ್ಧಿಗೆ ಕಾರಣರಾಗಿದ್ದಾರೆ. ಒಬ್ಬ ನಾಸ್ತಿಕನನ್ನ ಹೇಳಿ, ಅರ್ನೆಸ್ಟೋ ಚೆಗುವೆರಾನ ಕೆಲವು ಸಂಗತಿಗಳನ್ನು ಬಿಟ್ಟು ಉಳಿದದೆಲ್ಲ ನಕಾರಾತ್ಮಕ ಸಂಘಟನೆ. ಒಬ್ಬನನ್ನು ತೋರಿಸಿ ನೀವು. ಆದ್ದರಿಂದ ಶಾಸ್ತ್ರವನ್ನ ಪ್ರಮಾಣವಾಗಿಸಿಕೊಂಡು ಇಲ್ಲಿಗೂ ಅಲ್ಲಿಗೂ ಸಮನಾಗಿ ಬಾಳುತ್ತಾ ಯಾರು ಮುಂದುವರಿತಾರೆ ಅವರು ಅಭಿಯಾಂತ್ಯೇವತೆ ಸ್ವರ್ಗಂ,
ಸ್ವರ್ಗಕ್ಕೆ ಹೋಗೇ ಹೋಗ್ತಾರೆ, ಯಾಕೆ ಹೋಗೋದಿಲ್ಲ? ಏವಂ ಶ್ರದ್ಧಾಭವಂ ಲೋಕೆ ಪರತಸ್ಸು ಮಹತ್ಫಲಂ. ಈ ಶ್ರದ್ಧೆಯೇ ಫಲಕ್ಕೆ ಕಾರಣ. ಬುದ್ಧಿ ಶ್ರದ್ಧಾ ಚ ವಿನಯ ಕಾರಣಾನಿ ಹಿತೈಷಿಣಾಂ. ಶಾಸ್ತ್ರ ಹಿತವನ್ನು ಬಯಸುತ್ತೆ. ಋಷಿಗಳ ಬಯಕೆ 3 ರೀತಿ: ಬುದ್ಧಿ, ಶ್ರದ್ಧೆ, ವಿನಯ. ಇವುಗಳಲ್ಲಿ ತೊಡಗಬೇಕು ಅಂತ. ಬುದ್ಧಿ ಇರಬೇಕು. ಬುದ್ಧಿ ಮೀರಿ ಬರಡಾಗಬಾರದು. ಬುದ್ಧಿ ಇರಬೇಕು. ಎರಡನೆಯದ್ದು ಶ್ರದ್ಧೆ ಇರಬೇಕು. ಆ ಶ್ರದ್ಧೆ ಬುದ್ಧಿಯನ್ನು ಮೀರಿ ಬರಡಾಗಬಾರದು, ಅಂಧಶ್ರದ್ಧೆ ಆಗಬಾರದು. ಬುದ್ಧಿಗೆ ಶ್ರದ್ಧೆಯ ಚೌಕಟ್ಟಿಲ್ಲದೆ ಹೋದರೆ ಅದೊಂದು ಬ್ರೈನ್ ಸ್ಟಾರ್ಮಿಂಗ್ ಆಗುತ್ತಷ್ಟೇ. ಹಾಗೆ ಚೆನ್ನಾಗಿ ಆಗಿದ್ದನ್ನು ಆ ಬುದ್ಧಿಯನ್ನು ಯಾವುದಕ್ಕೆ ಬಳಸೋದು ಗೊತ್ತಾಗಲ್ಲ. ಸುಮ್ಮನೆ ಚಾಕುನ್ ಚೂಪ್ ಮಾಡ್ತಾ ಇರೋ ಹಾಗೆ, ಏನನ್ನು ಕತ್ತರಿಸದೆ ಬುದ್ಧಿ ಹಾಗಾಗ್ಬಿಡುತ್ತೆ. ಕೇವಲ ಶ್ರದ್ಧೆ ಬಳಸ್ಕೊಂಡ್ಬಿಡಿ, ಇದ್ದವ್ರಿಗೆಲ್ಲ ಇದ್ದದ್ದನ್ನೆಲ್ಲ ಒಪ್ಕೊಂಡ್ಬಿಡೋದು, ಅದು ಕೂಡ ಡೇಂಜರು. ಬುದ್ಧಿ ಇಲ್ಲದ ಶ್ರದ್ಧೆ ಮೂಢ ಆಗತ್ತೆ, ಮೋಹ ಆಗತ್ತೆ. ಶ್ರದ್ಧೆ ಇಲ್ಲದ ಬುದ್ಧಿ ಒರಟಾಗತ್ತೆ, ಸ್ವಾರ್ಥಿ ಆಗತ್ತೆ, ಅಪಕಾರಿ ಆಗತ್ತೆ. ಇದು ಎರಡನ್ನೂ ಒಳಗೊಂಡ ವಿನಯ ಸರಿಯಾದ ದಾರಿಯಲ್ಲಿ ಒಯ್ಯತ್ತೆ. ಈ ತ್ರಿಪುಟಿ ಏನಿದೆ, ಬುದ್ಧಿ, ಶ್ರದ್ಧಾ, ವಿನಯ. ಬುದ್ಧಿ ಶ್ರದ್ಧಾ ಚ ವಿನಯ ಕಾರಣಾನಿ ಹಿತೈಷಿಣಾಂ. ಈ ಮೂರನ್ನೂ ಕೂಡ, ಇದು ಈ 3 ಕ್ವಾಲಿಟಿ, ಈ 3 ಕೂಡ ಕ್ವಾಲಿಟಿ ಎಲ್ಲಿ ಇರುತ್ತೆ ಅಂತ ನೀವು ಯೋಚನೆ ಮಾಡಿ. ಈ 3 ಎಲ್ಲ ದೊಡ್ಡ ಕ್ವಾಲಿಟಿ ಅಂತ ಎಲ್ಲರೂ ಒಪ್ಕೊಳ್ತಾರೆ. ಎಂತಹವನು ಕೇಳಿದ್ರು ಅವನಿಗಿಲ್ದೆ ಹೋದ್ರು ಬೇರೆಯವ್ರಿಗಿರ್ಬೇಕು ಅಂತ ಬಯಸ್ತಾನೆ. ವಿನಯ ಬೇರೆಯವ್ರಿಗಿರಬೇಕು, ನಾನು ಹೇಳಿದ್ದಲ್ಲಿ ಶ್ರದ್ಧೆ ಬೇರೆಯವ್ರಿಗಿರಬೇಕು ಅಂತ ನಾಸ್ತಿಕರು ಬಯಸ್ತಾರೆ. ಇದು ದುರಂತ. ಹೀಗಾಗಿ ಬುದ್ಧಿ, ಶ್ರದ್ಧೆ ಮತ್ತು ವಿನಯ, ನನಗೆ ವಿನೀತರಾಗಿರಬೇಕು. ನಾಸ್ತಿಕ ಮೇಷ್ಟ್ರುಗಳಿಗೆ ನೀವು ಗೌರವ ಕೊಡದೇ ಇದ್ರೆ ಏನಂತಾರೆ ಅವರು? ಗುರುಗಳ ಹತ್ರ ಹೀಗೆ ಏನೋ ನಡ್ಕೊಳ್ಳೋದು ಅಂತಾರೆ. ಪುಣ್ಯ ಇಲ್ಲ, ಪಾಪ ಇಲ್ಲ, ಪರಲೋಕವಿಲ್ಲ ಅಂತ ಹೇಳಿದ ಮೇಲೆ ಹೇಗೆ ನಡ್ಕೊಂಡ್ರೆ ನಿಮಗೇನ್ರಿ? ಆದ್ರೆ ಬಯಸ್ತಾರೆ. ಅದರಿಂದಾಗಿ ಸರ್ವಸಮ್ಮತವಾದ 3 ಗುಣ: ಬುದ್ಧಿ, ಶ್ರದ್ಧಾ, ವಿನಯ. ಈ ಬುದ್ಧಿ, ಶ್ರದ್ಧಾ ಮತ್ತು ವಿನಯ ಅಂತನ್ನೋದು ಯಾರಿಗೆ ಇದೆ ಅದು ಒಳಿತಿಗೆ ಕಾರಣ. ಅವರು ಸ್ವರ್ಗಕ್ಕೆ ಹೋಗೇ ಹೋಗ್ತಾರೆ. ತಸ್ಮಾತ್ ಸ್ವರ್ಗಾಭಿಗಂತಾರ ಕಥಿಚಿತ್ವಭವನ್ನರಾಹ. ಕೆಲವರು ಮಾತ್ರ ಇರುತ್ತಿದ್ದು. ಅನ್ಯೇ ಕರಣಹೀನತ್ವಾತ್ ನಾಸ್ತಿಕ್ಯಂ ಭಾವಮಾಶ್ರಿತಾ. ಕೆಲವರಿಗೆ ಸಾಧನಗಳಿಲ್ಲ, ಸಲಕರಣೆಗಳಿಲ್ಲದೆ ಇರೋದ್ರಿಂದಲೂ ನಾಸ್ತಿಕರಾಗ್ತಾರೆ. ಅವರಿಗೆ ಸರಿಯಾದ ಉತ್ತರ ಸಿಕ್ಕಿರಲ್ಲ. ಈಗ ಉದಾಹರಣೆಗೆ ದಯಾನಂದ ಸರಸ್ವತಿಗಳು, ಆರ್ಯ ಸಮಾಜದ ದಯಾನಂದ ಸರಸ್ವತಿಗಳು, ಅವರಿಗೆ ಪುರಾಣವನ್ನು ಅರ್ಥೈಸುವ ದಾರಿಯೇ ಗೊತ್ತಾಗಲಿಲ್ಲ. ವೇದ ಮಾತ್ರ ಪ್ರಮಾಣ ಅಂದರು. ವೇದದಲ್ಲಿ ಹೇಳಿದ್ದು ಇಸ್ಲಾಂ ತರಹದ ಕಲ್ಪನೆಯನ್ನು ಹೊಂದಿದೆ ಎಂದರು, ನಿರಾಕಾರ ಕಲ್ಪನೆಯನ್ನು ಹೊಂದಿದೆ ಎಂದರು. ಯಾಕೆ ಅಂದರೆ ಅದು ಒಂದು ಕಾರಣ ಇದೆ. ಅವರು ಈ ಶಿವರಾತ್ರಿ ಇಡೀ ಶಿವಲಿಂಗದ ಮುಂದೆ ಕೂತ್ಕೊಂಡು ಜಪ ಮಾಡ್ತಾ ಇದ್ರು. ಅವಾಗ ಜಿರಳೆ ಓಡಾಡ್ತಾ ಇತ್ತು. ಎಲ ತನ್ನ ಮೇಲಿನ ಜಿರಳೆಯನ್ನೇ ಓಡಿಸಿಕೊಳ್ಳಲಾರದ ಶಿವ ನಮಗೇನು ಒಳಿತು ಮಾಡ್ತಾನೆ? ಆದ್ದರಿಂದಾಗಿ ಮೂರ್ತಿ ಪೂಜೆ ತಪ್ಪು ಅಂತ ತೀರ್ಮಾನಕ್ಕೆ ಬಂದ್ಬಿಟ್ರು. ನಿಮಗೊಂದು ಸಂಗತಿ ಹೇಳ, ನಿಮಗೊಂದು ಸಂಗತಿ ಹೇಳಬೇಕು. ಅವರು ಮೂರ್ತಿ ಪೂಜೆ ವಿರೋಧವಾಗಿ ಹೋರಾಡಿದ್ರಲ್ಲ, ಅವ್ರ ಮೂರ್ತಿಯನ್ನ ಸ್ಥಾಪನೆ ಮಾಡಿದ್ದಾರೆ. ಎಲ್ಲರದ್ದು ಅದೇ ಹಣೆ ಬರಹ. ಹಿಂದೂ ಧರ್ಮದ ಆಚರಣೆಗಳನ್ನ ವಿರೋಧ ಯಾರ್ಯಾರು ಮಾಡಿದ್ದಾರೆ ಅವ್ರ ಮೂರ್ತಿಗಳನ್ನ ಸ್ಥಾಪನೆ ಮಾಡಿ ಅವ್ರಿಗೆ ಮಾಲಾರ್ಪಣೆ ಮಾಡ್ತಾರೆ. ಯಾರಿಗೆ ಮಾಡೋದು?
ಅವ್ರ ಉಪಕಾರ ನೆನಪಿಸ್ಕೊಳ್ಳೋದು ಯಾಕೆ? ನೀವು ಉಪಕಾರ ನೆನಪಿಸ್ಕೊಂಡ್ರೆ ಅವ್ರಿಗೆಲ್ಲಿ ಒಳ್ಳೇದಾಗುತ್ತೆ? ನಿಮ್ಮ ಪ್ರಕಾರವೇ ಇಲ್ಲ. ಈ ತರಹದ್ದೆಲ್ಲ ಸಮಸ್ಯೆ. ಅದರಿಂದಾಗಿ ಅನ್ಯೇ ಕರಣಹೀನತ್ವಾತ್ ನಾಸ್ತಿಕ್ಯಂ ಸಮುಪಾಶ್ರಿತಾ. ಕೆಲವರು ಕರಣಹೀನತ್ವಾತ್ ಸರಿಯಾದ ವಿಚಾರ ಸಾಧನಗಳಿರದೇ ಇರುವುದರಿಂದ ನಾಸ್ತಿಕ್ಯವನ್ನು ಹೊಂದಿರ್ತಾರೆ. ಆ ರೀತಿ ನಾನು ಎಷ್ಟು ತೋರಿಸಬಲ್ಲೆ? ಬೇಕಾಷ್ಟು ವಿಚಾರಗಳನ್ನು ನಾನು ತೋರಿಸಬಲ್ಲೆ. ಸರಿಯಾಗಿ ಕಾರಣಗಳಿರೋದಿಲ್ಲ. ಆದ್ದರಿಂದ ಶ್ರುತ ವಿದ್ವೇಷಿಣೋ ಮೂರ್ಖಾ ನಾಸ್ತಿಕಾ ದೃಢ ನಿಶ್ಚಯಾ ನಿಷ್ಕ್ರಿಯಾಸ್ತು ನಿರನ್ನಾದಾ ಪತಂತ್ಯೇವಾಧಮಾಂ ಗತಿಂ. ಯಾರು ಶಾಸ್ತ್ರವನ್ನು ದ್ವೇಷ ಮಾಡ್ತಾರೆ, ಯಾಕೆ? ನಾವು ಯಾರಿಗೋ ಬಾಗಬೇಕಾಗತ್ತಲ್ಲ ಅಂತ. ಮೂರ್ಖರು, ನಾಸ್ತಿಕರು. ನಾಸ್ತಿಕ್ಯದಲ್ಲಿ ದೃಢವಾದ ನಿಶ್ಚಯ ಇರುತ್ತೆ. ಅವ್ರದ್ದು ಎಂತಹ ದುರಂತ ಅಂದರೆ ಏನನ್ನೂ ನಂಬಬಾರದು ಅಂತ ಗಟ್ಟಿಯಾಗಿ ನಂಬಿರ್ತಾರೆ. ಏನನ್ನೂ ನಂಬಬಾರದು ಅಂತ ಗಟ್ಟಿಯಾಗಿ ನಂಬಿರ್ತಾರೆ. ಅದಕ್ಕೆ ದೃಢ ನಿಶ್ಚಯ ಅಂದ್ರು. ನಿಷ್ಕ್ರಿಯಾಸ್ತು ನಿರನ್ನಾದಾಹ. ಕ್ರಿಯೆಯನ್ನ, ಯಾವ ಕ್ರಿಯೆಯನ್ನು ಮಾಡದೆ ಅಂದ್ರೆ ಒಳ್ಳೆ ಕ್ರಿಯೆಯನ್ನ, ಉಪಕಾರವನ್ನು ಮಾಡದೆ, ತಾವು ಉಣ್ಣದೆ ಬೇರೊಬ್ಬರಿಗೂ ಉಣ್ಣಲಿಕ್ಕದೆ ಅಧಮಗತಿಯನ್ನು ಹೊಂದುತ್ತಾರೆ. ನಾಸ್ತ್ಯಸ್ತೀತಿ ಪುನರ್ಜನ್ಮ ಕವಯೋಪ್ಯತ್ರ ಮೋಹಿತಾ ನಾಧಿಗಚ್ಚಂತಿ ತನ್ನಿತ್ಯಂ ಹೇತುವಾದ ಶತೈರಪಿ. ನಾಸ್ತಿ, ಪುನರ್ಜನ್ಮವಿಲ್ಲ ಅಂತ ಒಬ್ರು, ಪುನರ್ಜನ್ಮವಿದೆ ಅಂತ ಅಷ್ಟೇ ಉಗ್ರವಾಗಿ ಇನ್ನೊಬ್ರು ಪ್ರತಿಪಾದನೆ ಮಾಡ್ತಾರೆ. ಇಬ್ಬರೂ ಕೂಡ ಹೇತುವಾದ ಶತೈರಪಿ, ಸಾವಿರಾರು ತರ್ಕಗಳಿದ್ರೂ ಕೂಡ ಕನ್ಕ್ಲೂಷನ್ ಬರಲಿಕ್ಕಾಗಲ್ಲ. ನೀವು ಅನುಭವಿಸಬೇಕಷ್ಟೇ. ಎಷ್ಟೋ ಸಂಗತಿಗಳನ್ನು ಅನುಭವಿಸಬೇಕಷ್ಟೇ ವಿನಃ ನಿಮಗೆ ಕನ್ವೆ ಮಾಡೋದು ಕಷ್ಟ. ಇದಾದ ಮೇಲೆ ಇದೇ ಯಾಕೆ ಬರುತ್ತೆ ಗೊತ್ತಿಲ್ಲ. ಈ ಜನ್ಮ ಆದಮೇಲೆ ಬೇರೆ ಜನ್ಮ ಯಾಕೆ ಬರುತ್ತೆ ಗೊತ್ತಿಲ್ಲ. ಆ ಜನ್ಮದಲ್ಲಿಯೂ ತಿರಿಯಕ್ ಜನ್ಮವೋ ಮನುಷ್ಯ ಜನ್ಮವೋ ಯಾಕೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಏಷ ಬ್ರಹ್ಮಕೃತ ಮಾಯಾ ದುರ್ವಿಜ್ಞೇಯ ತುರಾತುರೈ. ದೇವತೆಗಳಿಗೋಗಲಿ ದೈತ್ಯರಿಗಾಗಲಿ ತಿಳಿಯಲಾರದ ಮಾಯೆ. ಕಿಂ ಪುನರ್ಮಾನವೈರ್ಲೋಕೆ ಜ್ಞಾತು ಕಾಮೈ ಕುಬುದ್ಧಿಭಿ. ಹೀಗೆ ದೇವತೆಗಳಿಗೇ ತಿಳಿಯದೇ ಇರೋದು, ರಾಕ್ಷಸರಿಗೇ ತಿಳಿಯದೇ ಇರೋದು. ಕುಬುದ್ಧಿಭಿ, ಕೆಟ್ಟ ಬುದ್ಧಿ, ಕೆಟ್ಟ ಅಂದ್ರೆ ಅಲ್ಪ ಬುದ್ಧಿ ಇರುವ ಮನುಷ್ಯರಿಗೆ ಏನಂತ ಗೊತ್ತಾಗುತ್ತೆ? ಏನು ಗೊತ್ತಾಗಲ್ಲ. ಹೀಗಾಗಿ ಬಿಡುತ್ತೆ. ಜ್ಞಾತು ಕಾಮೈ ಕುಬುದ್ಧಿಭಿ ಅಂತಾರೆ. ನಮಗೇನು, ನಮಗೆ ಎಲ್ಲ ನಾವು ಒಳ್ಳೆ ಬುದ್ಧಿಜೀವಿಗಳು, ಬುದ್ಧಿವಂತರು ಅಂತ. ಆದರೆ ಒಂದನ್ನು ನಿರ್ಣಯ ಮಾಡಲಿಕ್ಕೆ ಬೇಕಾದ ವ್ಯಾಪ್ತಿ, ಇನ್ಫರೆನ್ಸ್, ಅದು ನಾವು ಪೂರ್ತಿ ನೋಡೇ ಇರಲ್ಲ. ಜಗತ್ತೇ ಪೂರ್ತಿ ಅರ್ಥ ಆಗಿಲ್ಲ ಅಂದರೆ ಆ ಇನ್ಫರೆನ್ಸ್ಗಳಿಂದ ನಾವು ಏನನ್ನೋ ತೀರ್ಮಾನ ಮಾಡಲಿಕ್ಕಾಗತ್ತಾ? ನಮಗೇನು ಬೇಕೋ ಅದನ್ನು ತೀರ್ಮಾನ ಮಾಡ್ತೀವಿ. ಅದೇ ಒಂದು ಜೋಕ್ ಇದೆಯಲ್ಲ, ಕಪ್ಪೆಯ ಕಾಲು ಕತ್ತರಿಸಿದ ಅಂತೆ. ಜಂಪ್ ಅಂದ, ಜಿಗಿಲಿಲ್ಲ ಕಪ್ಪೆ, ಆದ್ದರಿಂದಾಗಿ ಕಾಲು ಕತ್ತರಿಸಿದ್ರೆ ಕಿವಿ ಕೇಳಲ್ಲ ಕಪ್ಪೆಗೆ ಅಂದ. ಹಾಗಾಗಿ ಬಿಡುತ್ತೆ. ನಾವು ನಮಗೆ ಬೇಕಾದದ್ದನ್ನು ತೀರ್ಮಾನ ಮಾಡುತ್ತೇವೆ, ಅದು ವಾಸ್ತವ ಆಗಿರಬೇಕಾಗಿಲ್ಲ. ನಮಗೆ ಸಿಗುವ ಇನ್ಫರೆನ್ಸ್, ವ್ಯಾಪ್ತಿಗಳು ಏನಿದೆ ಅದು ಬಹಳ ಕಡಿಮೆ, ಇಲ್ವೇ ಇಲ್ಲ ಅನ್ನುವಷ್ಟು ತಪ್ಪಿಲ್ಲ. ಕೇವಲಂ ಶ್ರದ್ಧಯಾ ದೇವಿ ಶ್ರುತಿ ಮಾತ್ರ ನಿವಿಷ್ಟಯ ತಥೋಸ್ತಿತ್ಯೇವ ಮಂತವ್ಯಂ ತಥಾಹಿತಮವಾಪ್ನುಯಾತ್. ಆದ್ದರಿಂದಾಗಿ ಕೇವಲ ಶ್ರದ್ಧೆಯಿಂದ, ವೇದದ ಮೇಲಿನ ಭರವಸೆಯಿಂದಾಗಿ ಪುನರ್ಜನ್ಮ ಇದೆ ಅಂತ ಹೇಳಿ ಒಳ್ಳೆ ರೀತಿಯಿಂದ ನೀನಿರು ಅಷ್ಟೆ. ಮನುಷ್ಯರಿಗೆ ನಾವಿಷ್ಟು ಮಾತ್ರ ಹೇಳಬಹುದೇ ವಿನಃ ಬೇರೇನು ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಯಾವ ಸಂಶೋಧನೆಗಳು ಕೂಡ ಪೂರ್ಣ ಅಂತ ಇಲ್ಲ. ನೀವು ಅಮೇರಿಕಾದ ಸಂಶೋಧನಾ ಬರಹಗಳನ್ನು ನಿಯಮಿತವಾಗಿ ನೋಡ್ತಾ ಇದ್ದರೆ ಗೊತ್ತಾಗುತ್ತೆ.
ಒಂದು ತಿಂಗಳು ಹಾಲು ಕ್ಯಾನ್ಸರಿಗೆ ಕಾರಣ ಅಂತ ಬರುತ್ತೆ, ನೆಕ್ಸ್ಟ್ ಅದೇ ತಿಂಗಳು ಹಾಲಿನಿಂದ ಕ್ಯಾನ್ಸರ್ ಗುಣ ಆಗುತ್ತೆ ಅಂತ ಬರೆದಿರ್ತಾರೆ. ಎಲ್ಲನೂ ಇರುತ್ತೆ. ಏತೇನ ಸರ್ವೇ ವ್ಯಾಖ್ಯಾತಾ. ದೊಡ್ಡ ದೊಡ್ಡ ವಿಜ್ಞಾನಿಗಳ ಬುದ್ಧಿ ಯಾಕೆ ಹಾಗೆ ಓಡಿತು ಅನ್ನೋದಕ್ಕೂ ಕಾರಣಗಳು ಬೇಕಷ್ಟಿದೆ. ನೋಡ್ತೇವೆ ಆ ವಿಜ್ಞಾನಿಗಳ ಮನಸ್ಥಿತಿಯನ್ನು ನೋಡಿದಾಗ ಅವ್ರು ಯಾವ ರೀತಿ ಯೋಚನೆ ಮಾಡ್ತಾ ಇದ್ರು ಅನ್ನೋದನ್ನ. ಹಾಗಾದ್ರೆ ಯಾಂತ್ರಿಕವಾಗಿ ಸಕ್ಸಸ್ ಇದೆಯಲ್ಲ ಅಂದ್ರೆ, ಯಾಂತ್ರಿಕವಾದ ಸಕ್ಸಸ್ ಅನಾದಿ ಕಾಲದಿಂದಿದೆ. ಪರತತ್ವವನ್ನು ತೀರ್ಮಾನ ಮಾಡ್ಲಿಕ್ಕಾಗಲ್ಲ. ಏತ ಇರಲಿಲ್ವ ನಮ್ಮಲ್ಲಿ? ಸೈಫನ್ ಸಿಸ್ಟಮಿನ ಮೂಲಕ ನೀರು ಹಾಯಿಸೋದಿರಲಿಲ್ಲ ನಮ್ಮಲ್ಲಿ. ದೊಡ್ಡ ಆನೆಯ ಬೊಂಬೆ ಮಾಡಿ ಇಲ್ಲಿ ಈ ಕಾಲಿನ ಇಲ್ಲಿಟ್ರೆ ಅದು ನೀರು ಅದರ ಬೆನ್ನಿನ ಮೇಲೆ ಹಾಸಿ ಹೋಗಿ, ಆನೆಯ ಗೊಂಬೆ ಬೆನ್ನಿನ ಮೇಲೆ ಹಾಸಿ ಹೋಗಿ ಹೊಲದ ಮೇಲೆ ಬೀಳುವ ಹಾಗೆ ಒಂದು ಯಂತ್ರ ಇತ್ತು ನಮ್ಮಲ್ಲಿ. ಧರ್ಮಶಾಸ್ತ್ರಗಳಲ್ಲಿ ಹೇಳ್ತಾರೆ, ಮನುಸ್ಮೃತಿಯಲ್ಲಿ ಭೂಮಿರ್ನಸ್ಯಾನ್ ಮಹಾಯಂತ್ರಾವ ಪೀಡಿತ ಅಂತ. ಭೂಮಿ ಮಹಾಯಂತ್ರದಿಂದ ಪೀಡನೆಗೊಳಗಾಗಬಾರದು ಅಂತ. ಏನು ಹಾಗಂದ್ರೆ ಅರ್ಥ? ಯಂತ್ರ ಇತ್ತು ಅಂತ. ಅದಕ್ಕೂ ಪರತತ್ವಕ್ಕೂ ಸಂಬಂಧ ಇಲ್ಲ. ಬಹಳಷ್ಟು ಜನ ಹೇಳ್ತಾ ಇದ್ರು, ನಿಮ್ಮ ಮತಾಚಾರ್ಯರು ಅಂತ ಯಾರಿದ್ದಾರೆ, ಶಂಕರರಾಗಲಿ ರಾಮಾನುಜರಾಗಲಿ ಮಧ್ವರಾಗಲಿ, ಅವ್ರಿಗೆ ಒಂದೊಮ್ಮೆ ಈ ಟೆಕ್ನಾಲಜಿಯ ಪರಿಚಯ ಇದ್ದಿದ್ರೆ ಖಂಡಿತ ಅವ್ರು ಭಾಷ್ಯ ಬರೀತಾ ಇರಲಿಲ್ಲ. ಅವಾಗ ಬಡತನ ಇತ್ತು, ಕತ್ತಲಿತ್ತು, ಭೌತಶಾಸ್ತ್ರ ಪ್ರಪಂಚದ ಬಗ್ಗೆ. ಅದರಿಂದಾಗಿ ಅವರು ತತ್ವಶಾಸ್ತ್ರಕ್ಕೆ ಬರೆದ್ರು, ಭಾಷ್ಯ ಬರೆದ್ರು, ವ್ಯಾಖ್ಯಾನ ಬರೆದ್ರು ಅಂತ. ಆದರೆ ಅವ್ರಿಗೆ ಗೊತ್ತಿಲ್ಲ, ಹಿಮಾಲಯದಲ್ಲಿ ಏನೇನು ಸಂಪತ್ತಿದೆ ಅನ್ನೋದು ಯಾರಿಗ್ ಗೊತ್ತು? ಎಲ್ಲ ತರಹದ ಬಂಗಾರ, ಎಲ್ಲ ತರಹದ ಸಂಪತ್ತು ಇದೆ ಯಾವುದೋ ಗುಹೆನಲ್ಲಿ, ನಮ್ಗೆ ಸಿಗೋದು ಇಲ್ಲ. ಅವರು ನಮ್ಮ ಹಿಮಾಲಯನ್ ಮಾಸ್ಟರು ಮಧ್ವಾಚಾರ್ಯರು, ಅವರಿಗೆ ಹಿಮಾಲಯ ಗೊತ್ತಿದ್ದಷ್ಟು ಯಾರಿಗೂ ಗೊತ್ತಿಲ್ಲ. 2-3 ರೂಪಗಳಿಂದಲೂ ಅಲ್ಲೇ ಇದ್ದವರು, ಅವರಿಗೆ ಗೊತ್ತಿದೆ. ಆದರೂ ಅವರು ತಗೊಳ್ಳಿಲ್ಲ. ಯಾಕೆ? ವಿರಕ್ತಿ ಸಹಜವಾಗಿದೆ. ಅದರಿಂದ ಇದು ಏಷಾ ಬ್ರಹ್ಮಕೃತ ಮಾಯ, ದೇವರು ಮಾಡಿದ ಕಟ್ಟು, ಇದು ಹೀಗೆ ಇರಬೇಕು ಅಂತ. ಯಾಕೆಂದ್ರೆ ಅವ್ರ ಸ್ವಭಾವ ಅಭಿವ್ಯಕ್ತ ಆಗೋದು ಹೀಗೆ. ಎಲ್ಲ ಪಾರದರ್ಶಕವಾಗಿದ್ರೆ ಅವರ ಸ್ವಭಾವದ ಅಭಿವ್ಯಕ್ತಿ ಇರೋದೇ ಇಲ್ಲ. ಸ್ವಭಾವದ ಅಭಿವ್ಯಕ್ತಿ ಆಗಬೇಕು ಅಂತಂದ್ರೆ ಎಷ್ಟೋ ಸಂಗತಿಗಳನ್ನು ಅಗೋಚರವಾಗಿಯೇ ಇಡಬೇಕು. ಕೆಲವೊಮ್ಮೆ ಸರ್ಪ್ರೈಸ್ ಅಂತೇವೆ, ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂತ. ಅವಾಗ ಅವರ ಸ್ವಭಾವ ಗೋಚರ ಆಗುತ್ತೆ. ಅವ್ರಿಗೇನು ಹೇಳಲ್ಲ, ನೀವು ಇದನ್ನು ಮಾಡಿದ್ದಕ್ಕೆ ಇಷ್ಟು ಕೊಡ್ತೇವೆ ಅಂತ ಹೇಳಲ್ಲ. ಆಗಲೂ ಶ್ರದ್ಧೆಯಿಂದ ಮಾಡಿದ್ರೆ ಪ್ರೀತಿಯಿಂದ ಕೊಡ್ತೇವೆ. ಸರ್ಪ್ರೈಸ್ ಗಿಫ್ಟ್ ಇದೆ, ಏನಿದೆ ಅಂತ ನೋಡ್ಕೊಂಡು ಮಾಡಿದರೆ ಅವರ ನೈಜ ಸ್ವಭಾವ ಮುಚ್ಚಿ ಹೋಗಿ ಕೃತಕ ವಿನಯದಿಂದ ಆ ಕೆಲಸವನ್ನು ಮಾಡಿರಬಹುದಲ್ಲ. ಅದಕ್ಕೆ ದೇವರು ಅಜ್ಞಾನದಲ್ಲಿ ಇಟ್ಟಿದ್ದಾನೆ, ಕರೆಕ್ಟ್ ಅದು. ಯಾಕೆಂದ್ರೆ ನಿನಗೆ ಪರಲೋಕ ಸಿಗುವ ಭರವಸೆ ಇಲ್ಲದಿದ್ದರೂ, ನೀನು ಕಣ್ಣಾರೆ ಕಾಣದಿದ್ದರೂ, ಶಾಸ್ತ್ರವನ್ನು ನಂಬಿ ನೀತಿಯಿಂದ ಇದ್ದು ಬೇರಾರಿಗೂ ತೊಂದರೆ ಮಾಡದೆ ಬದುಕಿದೆ ಅಲ್ವಾ ಅಂತ ಕೊಡಬೇಕಲ್ವಾ ಗಿಫ್ಟ್. ಅದರಿಂದ ದೈವಗುಷ್ಯೇಷು ಚಾನ್ಯೇಷು ತತಃ ಅಸ್ತಿತ್ಯೇವ ಮಂತವ್ಯಂ ತಥಾ ಹಿತಮವಾಪ್ನುಯಾತ್. ದೈವಗುಷ್ಯೇಷು ಚಾನ್ಯೇಷು ಹೇತುರ್ದೇವಿ ನಿರರ್ಥಕಃ ಬಧಿರಾಂಧವದೇವಾತ್ರ ವರ್ತಿತವ್ಯಂ ಹಿತೈಷಿಣ. ದೈವಗುಷ್ಯವಾದ ಅನೇಕ ಸಂಗತಿಗಳಲ್ಲಿ ಹೇತು ನಿರರ್ಥಕ, ತರ್ಕ ಅನ್ನೋದು ನಿರರ್ಥಕ. ನಮ್ಮ ತರ್ಕ ಅನ್ನೋದು ಅದರ ಮಿತಿ ಏನು ಅನ್ನೋದನ್ನು ನೋಡಬೇಕು. ನಮ್ಮ ತರ್ಕ ಪ್ರತ್ಯಕ್ಷವನ್ನು ಅವಲಂಬಿಸಿದರೆ ಆ ಪ್ರತ್ಯಕ್ಷದ ಮಿತಿ ಏನು? ನಮ್ಮ ತರ್ಕವನ್ನೇ ಅವಲಂಬಿಸಿದರೆ ಅದರ ಮಿತಿ ಏನು? ನಮ್ಮ ತರ್ಕ ವೇದವನ್ನು ಅವಲಂಬಿಸಿದರೆ ಅದು ಮಿತಿ ಏನು? ಈ ಮೂರನ್ನು ಗಮನಿಸಬೇಕಾಗತ್ತೆ. ತಲೆಗೆಲ್ಲ ಒಂದೇ ಮಂತ್ರ ಅಲ್ಲ.
ಏತತ್ತೇ ಕಥಿತಂ ದೇವಿ ಋಷಿಗುಷ್ಯಂ ಪ್ರಜಾಹಿತಂ. ಈ ರೀತಿ ಇದನ್ನ ಹೇಳಿದ್ದೇನೆ. ಇದು ಋಷಿಗುಹ್ಯ, ಪ್ರಜೆಗಳಿಗೆ ಹಿತ ಅನ್ನುವಲ್ಲಿಗೆ 126ನೇ ಅಧ್ಯಾಯ. ಭಗವಂತರವಲೋಕೆ ಚ ತ್ರಿಪುರಾರ್ಧನ ಚಂಕರ ಕೀದೃಚ ಯಮದಂಡಾಸ್ತೆ ಕೀದೃಚ ಪರಿಚಾರಕಾ. ಪೂಜ್ಯರೇ, ಯಮನ ಶಿಕ್ಷೆಗಳು ಹೇಗಿರ್ತವೆ, ಯಮದೂತರು ಹೇಗಿರ್ತಾರೆ, ಸಾಯುವವರು ಹೇಗೆ ಹೋಗ್ತಾರೆ ಯಮಲೋಕಕ್ಕೆ, ಯಮನ ಭವನ ಹೇಗೆ, ಯಮ ದಂಡ ಕೊಡುವ ಬಗೆ ಏನು, ಇದೆಲ್ಲವನ್ನೂ ಹೇಳು. ಶೃಣು ಕಲ್ಯಾಣಿ ತತ್ಸರ್ವಂ ಯತ್ತೇ ದೇವಿ ಮನಪ್ರಿಯಂ. ನಿನ್ನ ಮನಸ್ಸು ಇದನ್ನು ಕೇಳಬೇಕು ಅಂತ ಬಯಸಿದೆ ದೇವಿ, ಹೇಳ್ತಾ ಇದ್ದೇನೆ ಕೇಳು. ದಕ್ಷಿಣ ದಿಕ್ಕಿನಲ್ಲಿ ಯಮನ ಮನೆ ಇದೆ. ವಿಚಿತ್ರವೂ ರಮಣೀಯವೂ ಥರಥರದ ಭೂತಗಳಿಂದ ಕೂಡಿಕೊಂಡಿದೆ. ಪಿತೃಗಳು ಇದ್ದಾರೆ, ಪ್ರೇತ ಸಂಘ ಇಲ್ಲಿಂದ ಹೋದವರು. ಯಮದೂತ್ ಪ್ರೇತ ಅಂದರೆ ಹಾಗೆ ಎಂದೂ ಮರಳದಂತೆ ಹೋದವರು. ಇತಃ ಅಂದರೆ ಹೋದವರು ಅಂತ, ಪ್ರೇತ ಅಂದರೆ ಹೋಗಿ ಬಿಟ್ಟವರು ಅಂದರೆ ಮರಳದವರು ಅಂತ. ಬಹಳ ಪ್ರಾಣಿಗಳಿವೆ, ಎಲ್ಲ ಕರ್ಮವಶ. ಅಲ್ಲಿ ಯಮ ದಂಡನೆ ಕೊಡ್ತಾ ಇದ್ದಾನೆ. ದಂಡನೆ ಕೊಡೋದು, ಹಿಂಸೆ ಕೊಡೋದು ಅವನಿಗೇನು ಪ್ರಿಯ ಏನಲ್ಲ. ಲೋಕಹಿತೇ ರತಃ, ಲೋಕದ ಹಿತಕ್ಕಾಗಿ ಇದ್ದಾನೆ. ಮಾಯೆಯ ಸತತಂ ವೇತ್ತಿ ಪ್ರಾಣಿನಾಂ ಯಚ್ಚುಭಾಶುಭಂ ಮಾಯೆಯ ಸಂಹರನ್ಸ್ತತ್ರ ಪ್ರಾಣಿ ಸಂಘಾನ್ಯತಸ್ತತಃ. ದೇವರ ಇಚ್ಛೆ ಇದೆ ಪ್ರಾಣಿಗಳ ಒಳಿತು ಕೆಡಕು ತಿಳಿಬೇಕು ಅಂತ. ದೇವರ ಇಚ್ಛೆ ಇದೆ ಪ್ರಾಣಿಗಳನ್ನು ಅವನು ಸಂಹಾರ ಮಾಡಬೇಕು ಅಂತ. ಅದಕ್ಕಾಗಿ ಅವನು ತೊಡಗುತ್ತಾನೆ. ಗೀತೆಯಲ್ಲಿ ಹೇಳ್ತಾರಲ್ಲ, ಹತ್ವಾಪಿಸ ಇಮಾನ್ ಲೋಕಾನ್, 3 ಲೋಕಗಳನ್ನು ಕೊಂದರೂ ಕೂಡ ಅವನು ನಿರ್ಲಿಪ್ತನಾಗಿರ್ತಾನೆ, ಜ್ಞಾನಿಯಾದವ ಅಂತ. ಆ ಥರದ ಜ್ಞಾನಿಗಳಲ್ಲಿ ಒಬ್ಬ ಅವನು. ಕೋಹಿ ಮಾನುಷ ಮಾತ್ರಸ್ತು ದೇವಸ್ಯ ಚರಿತಂ ಮಹತ್ ತಸ್ಯ ಮಾಯಾ ಮಯಾಪಾಶಾಃ ನ ವೇದ್ಯಂತೆ ಸುರಾಸುರೈಃ. ಪ್ರತಿಯೊಬ್ಬರಿಗೂ ಇರುವ ಪಾಶಗಳು, ಕರ್ತವ್ಯದ ಕಟ್ಟುಗಳನ್ನು ಯಾರು ತಿಳಿದಿದ್ದಾರೆ? ಯಾರು ತಿಳಿದಿಲ್ಲ. ಕೋಹಿ ಮಾನುಷ ಮಾತ್ರಸ್ತು, ಒಬ್ಬ ಮನುಷ್ಯ ಹೆಂಗೆ ತಿಳಿತಾನೆ? ಅವನಿಗೇನು ಗೊತ್ತಾಗತ್ತೆ? ನನಗಿದು ಬೇಕು ಅಂತ ಅನ್ಬಹುದು ಅಷ್ಟೇ. ಈ ರೀತಿಯಾಗಿ ಯಮ ಅಲ್ಲಿರ್ತಾನೆ. ಯಮನ ಆಜ್ಞೆಯನ್ನು ತೆಗೆದುಕೊಂಡು ಕರ್ಮಕ್ಷೀಣರಾದ ಪ್ರಾಣಿಗಳನ್ನು ಯಮದೂತರು ಕರ್ಕೊಂಡು ಹೋಗ್ತಾರೆ. ಏನ ಕೇನಾಪದೇಶೇನ ತ್ವಪದೇಶಸ್ತದುದ್ಭವ ಕರ್ಮಣ ಪ್ರಾಣಿನೋ ಲೋಕೆ ಉತ್ತಮಾಧಮ ಮಧ್ಯಮಾ. ಉತ್ತಮರು, ಅಧಮರು, ಮಧ್ಯಮರು ಎಲ್ಲರೂ ಕೂಡ ಆ ದಾರಿಯನ್ನು ಹಿಡಿಯುತ್ತಾರೆ. ಧಾರ್ಮಿಕರು ಉತ್ತಮರು. ನೃಷು ಜನ್ಮ ಲಭಂತೆಯೇ ಕರ್ಮಣ ಮಧ್ಯಮ ಸ್ಮೃತಾ. ಅವರು ಸ್ವರ್ಗವನ್ನು ಅನುಭವಿಸಿ ಬರ್ತಾರೆ. ಮಧ್ಯಮರು ನರಕಕ್ಕೆ ಹೋಗಿ ಬರ್ತಾರೆ. ತಿರಿಯಂಗ್ ನರಕಗಂತಾರ ಶದಮಾಸ್ತೇನ ರಾಧಮಾಹ. ತಿರಿಯಕ್ ಪ್ರಾಣಿಗಳಾಗಿ ನರಕಕ್ಕೆ ಹೋಗಿ ತಿರಿಯಕ್ ಪ್ರಾಣಿಗಳಾಗಿ ಬರ್ತಾರೆ. ಪಂಥಾನಸ್ತ್ರಿವಿಧ ದೃಷ್ಟಾ ರಮ ಸರ್ವೇ ಚಾಂಗತ ಜೀವಿನಾಂ. ಇಲ್ಲಿಂದ ಸತ್ತು ಹೋಗುವವರಿಗೆ 3 ತರಹದ ದಾರಿಗಳಿದೆ. ಒಂದು ರಮಣೀಯವಾದ ದಾರಿ, ಅದು ಬಹಳ ಚೆನ್ನಾಗಿ ಮನೋಹರವಾಗಿ ಸಂತೋಷ ಆಗತ್ತೆ ಅಲ್ಲಿ ಪ್ರಯಾಣ ಮಾಡಲಿಕ್ಕೆ. ಮನೋಹರವೂ ಸುಖಸ್ಪರ್ಶವೂ ನಿರಾಬಾಧವೂ ಆಗಿರುತ್ತೆ. ಇನ್ನು ಮಧ್ಯ ಮಧ್ಯ ದುಃಖ ಇರುತ್ತೆ. ತೃತೀಯಂ ಯತ್ತು ದುರ್ದರ್ಶಂ ದುರ್ಗಂಧಿ ತಮಸಾವೃತಂ. 3ನೆಯದ್ದು ಅತ್ಯಂತ ಪಾಪಿಗಳಿಗೆ ಅತ್ಯಂತ ದುರ್ಗಂಧ, ನೋಡಲಿಕ್ಕಾಗದ ಕತ್ತಲಿರುವ ಪರುಷ, ಒರಟಾದ ಮರಳುಗಳಿಂದ ಕೂಡಿರುವ ಸ್ವದಂಷ್ಟ್ರಾ ಬಹುಳಂ ಭೃಶಂ. ನಾಯಿಗಳಿಂದ ಕಚ್ಚಿಸಿಕೊಳ್ಳುವ ದಾರಿ, ಕ್ರಿಮಿಕೀಟಗಳಿರುತ್ತೆ. ಮಾರ್ಗೈರೇವಂ ತ್ರಿಭಿರ್ನಿತ್ಯಂ. ಹೀಗೆ 3 ಮಾರ್ಗಗಳಿಂದ ಉತ್ತಮರನ್ನು, ಅಧಮರನ್ನು, ಮಧ್ಯಮರನ್ನು ಒಯ್ಯುತ್ತಾರೆ. ಆ ಕಾಲದಲ್ಲಿ ಒಯ್ದು ಆಯಾ
ಸುಖವನ್ನ ದುಃಖವನ್ನ ಹೊಂದಿಸ್ತಾರೆ. ಉಮಾ ಭಗವನಸ್ತತ್ರ ಚಾತ್ಮಾನಂ ತ್ಯಕ್ತದೇಹಂ ಗತಶ್ರಿಯಂ ಅದೃಶ್ಯಂ ಕಥಮಾದಾಯ ಸನ್ನಯಂತಿ ಯಮಾಂತಿಕಂ. ಅಲ್ಲ ಸ್ವಾಮಿ, ದೇಹ ಬಿಟ್ಟ ಮೇಲೆ ಆತ್ಮ ಅವ್ರಿಗೆ ಹೆಂಗೆ ಕಾಣಿಸ್ತಾನೆ? ಆತ್ಮ ಅತ್ಯಂತ ಸೂಕ್ಷ್ಮ ಅಲ್ವೇ ಅಂತ ಪಾರ್ವತಿ ಕೇಳ್ತಾಳೆ. ಆಗ ರುದ್ರದೇವರು ಹೇಳ್ತಾರೆ, ಶೃಣುಭಾಮಿನಿ ತತ್ಸರ್ವಂ ತ್ರಿವಿಧಂ ದೇಹ ಕಾರಣಂ ಕರ್ಮವಶ್ಯಂ ಭೋಗವಶ್ಯಂ ದುಃಖವಶ್ಯಮಿತಿ ಪ್ರಿಯೇ. ನೋಡು ದೇವಿ, ದೇಹಕ್ಕೆ ಕಾರಣವಾದ 3 ತರಹ ಇದೆ, ಅಥವಾ ದೇಹ 3 ತರಹ ಇದೆ. 3 ತರಹದ ದೇಹ ಯಾವುದು? ಕರ್ಮವಶ್ಯ, ಕರ್ಮದಿಂದ ಸಿಗುವಂಥದ್ದು. ಇನ್ನೊಂದು ಭೋಗಕ್ಕನುಗುಣವಾಗಿ ಸಿಗುವಂಥದ್ದು. ಇನ್ನೊಂದು ದುಃಖ ಅನುಭವಿಸ್ಲಿಕ್ಕೇನೆ ಇರೋ ಶರೀರ. ಕರ್ಮವಶ್ಯಂ ಭೋಗವಶ್ಯಂ ದುಃಖವಶ್ಯಂ. ಮಾನುಷಂ ಕರ್ಮವಶ್ಯಂ ಸ್ಯಾತ್ ದ್ವಿತೀಯಂ ಭೋಗ ಸಾಧನಂ. ಮನುಷ್ಯ ದೇಹ ಕರ್ಮಕ್ಕೆ ಅನುಗುಣವಾಗಿ ಸಿಗುವಂಥದ್ದು. ಇನ್ನು 2ನೆಯದ್ದು ಭೋಗಕ್ಕೆ ಸಾಧನವಾದದ್ದು. 3ನೆಯದ್ದು ತೃತೀಯಂ ಯಾತನಾವಶ್ಯಂ ಶರೀರಂ ಮಾಯಯಾ ಕೃತಂ. ಯಾತನೆಗೆ ಅಂತಲೇ ಇರೋದು, ಅದೇ ಯಾತನಾ ಶರೀರ ಅಂತ ಕರೀತಾರೆ. ಯಮಲೋಕೇನ ಚಾನ್ಯತ್ರ ದೃಶ್ಯತೆ ಯಾತನಾಯುತಂ. ಯಮಲೋಕದಲ್ಲಿ ಬಿಟ್ಟು ಬೇರೆ ಎಲ್ಲಿಯೂ ಕೂಡ ಕೇವಲ ಯಾತನಾ ಶರೀರ ಇರಲ್ಲ. ಶರೀರೈರ್ಯಾತನಾವಶ್ಯೈ ಜೀವಾನ್ ಆಮುಚ್ಯ ಭಾಮಿನಿ ನಯಂತಿ ಯಾಮಿಕಾಸ್ತತ್ರ ಪ್ರಾಣಿನೋ ಮಾಯಯಾಮೃತಾನ್. ಶರೀರೈ ಯಾತನಾವಶ್ಯೈ, ಯಾತನೆಗೆ ಅನುಕೂಲವಾದ ಶರೀರದಿಂದ ಜೀವರನ್ನ ಬಿಡಿಸಿ ಯಮನ ಪುರುಷರು ಒಯ್ಯುತ್ತಾರೆ. ಮಧ್ಯಮಾನ್ ಯೋಧವೇಚೇಣ ಮಧ್ಯಮೇನ ಪಥಾ ತಥಾ. ಕೆಲವೊಮ್ಮೆ ಅವರು ಚೆನ್ನಾಗಿ ಬಾಳುವೆ ನಡೆಸಿದ್ರೆ ಸೌಮ್ಯವಾದ ವೇಷದಿಂದ ಅವರನ್ನು ಕರ್ಕೊಂಡು ಹೋಗ್ತಾರೆ. ಇನ್ನೊಂದುಂಟು ಮಧ್ಯಮರು, ಅವರನ್ನ ಯೋಧ ವೇಷದಿಂದ ಕರ್ಕೊಂಡು ಹೋಗ್ತಾರೆ. ನಾರ್ಮಲ್ ಸೈನಿಕರು ಹೇಗಿರ್ತಾರೆ ಹಾಗೆ. ಚಂಡಾಲ ವೇಷಾಸ್ತ್ವಧಮಾನ್ ಗೃಹೀತ್ವ ಭರ್ತ್ಸತರ್ಜನೈ. ಇನ್ನು ಅಧಮರನ್ನ ಒಯ್ಯಬೇಕಾದ್ರೆ ಚಂಡಾಲ ವೇಷದಲ್ಲಿ ಒಯ್ತಾರೆ. ದಾರಿ ಉದ್ದಕ್ಕೂ ಬೈತಾ ಹೊಡಿತಾ ಸಾಗುತ್ತಾರೆ. ಆಕರ್ಷಂತಸ್ತಥಾ ಪಾಶೈ ದುರ್ದರ್ಶೇನ ನಯಂತಿ ತಾನ್. ಅವರನ್ನು ಹಗ್ಗದಿಂದ ಎಳ್ಕೊಳ್ತಾ ಸಾಗುತ್ತಾರೆ. ತ್ರಿವಿಧಾನೇ ವಮಾದಾಯ ನಯಂತಿ ಯಮಸಾಧನಂ. ಹೀಗೆ ಯಮನಿಗೆ ಒಯ್ತಾರೆ. ಅಂದಾಗಿ ದೇಹ ಅನ್ನೋದಿದ್ದೇ ಇರುತ್ತೆ. ಚಿಕ್ಕದೋ ದೊಡ್ಡದೋ, ಕಾಣತ್ತೋ ಕಾಣಲ್ವೋ ಇರುತ್ತೆ. ಲೋಕಪಾಲಂ ಸಭಾಧ್ಯಕ್ಷಂ ತಥೈವ ಪರಿಷದ್ಗತಂ ದರ್ಶಯಂತಿ ಮಹಾಭಾಗೆ ಯಾಮಿಕಾಸ್ತಂ ನಿವೇದ್ಯತೆ. ಲೋಕಪಾಲನಾಗಿ ಸಭಾಧ್ಯಕ್ಷನಾಗಿ ಕಂಗೊಳಿಸುವ ಆ ಯಮನತ್ರ ತೋರಿಸ್ತಾರೆ. ಪೂಜಯನ್ ದಂಡಯನ್ ಕಾಂಶ್ಚಿತ್ ತೇಷಾಂ ಶೃಣ್ವನ್ ಶುಭಾಶುಭಂ ವ್ಯಾವೃತೋ ಬಹುತಾಹಸ್ತ್ರೈ ತತ್ರಾಸ್ತೆ ಸತತಂ ಯಮಃ. ಕೆಲವೊಬ್ಬರನ್ನ ಗೌರವಿಸುತ್ತಾ ಚೆನ್ನಾಗಿ ಮಾತನಾಡ್ತಾ ನಚಿಕೇತ ಮೊದಲಾದವರನ್ನ, ಕೆಲವೊಬ್ಬರನ್ನ ದಂಡಿಸುತ್ತಾ ಅವರ ಶುಭಾಶುಭಗಳನ್ನು ಕೇಳ್ತಾ ಇರ್ತಾನೆ. ಗತಾನಂತು ಯಮಸ್ತೇತಾಂ ಉತ್ತಮಾನಭಿಪೂಜಯೇತ್ ಅಭಿಸಂಗೃಶ್ಯ ವಿಧವತ್ ಪೃಷ್ಟ್ವಾ ಸ್ವಾಗತ ಕೌಚಲಂ. ಉತ್ತಮರನ್ನ ತಾನೇ ಮುಂದಾಗಿ ಸ್ವಾಗತ ಮಾಡ್ತಾ ಕುಶಲವೇ ಅಂತ ಕೇಳ್ತಾ ಪ್ರಸ್ತುತ್ಯ ತತ್ಕೃತಂ ತೇಷಾಂ ಲೋಕಂ ಸಂದಿಶತೆ ಯಮಃ. ಅವರ ಕರ್ಮಕ್ಕನುಗುಣವಾಗಿ ಒಳ್ಳೆಯ ಲೋಕವನ್ನ ಆಜ್ಞೆ ಮಾಡ್ತಾನೆ. ಯಮೇನೈವ ಮನುಜ್ಞಾತ ಯಾಂತಿ ಪಶ್ಚಾತ್ರಿವಿಷ್ಟಪಂ ಮಧ್ಯಮಾನಾಂ ಯಮಸ್ತೇತಾಂ ಶ್ರುತ್ವಾ ಕರ್ಮ ಯಥಾ ತಥಂ ಜಾಯಂತಾಂ ಮಾನುಷೇಶ್ವೇವ ಇತಿ ಸಂದಿಶತೆ ಚ ತಾನ್. ಮಧ್ಯಮರನ್ನ ಕೇಳಿ ಇವರು ಮನುಷ್ಯರಲ್ಲಿಯೇ ಹುಟ್ಲಿ ಅಂತ ಹೇಳಿ ಅಲ್ಲಿಗೆ ಹೋಗೋ ಹಾಗೆ ವ್ಯವಸ್ಥೆ ಮಾಡ್ತಾನೆ. ಇನ್ನು ಅಧಮಾನ್ ಪಾಚ ಸಂಯುಕ್ತಾನ್ ಯಮೋ ನಾವೇಕ್ಷತೆ ಗತಾನ್ ಯಮಸ್ಯ ಪುರುಚಾ ಘೋರಾ ಚಂಡಾಲ ಸಮದರ್ಚನಾ. ಅಧಮರು ಏನಿದ್ದಾರೆ ಪಾಶ ಸಂಯುಕ್ತರಾಗಿ ಅವರನ್ನು ನೋಡೋದು ಕೂಡ ನೋಡಲ್ಲಂತೆ ಯಮ. ಅವ್ರು ಬರ್ತಿದ್ದಾಗೇನೆ ಅವರದ್ದನ್ನು ಹೇಳಿ ಕಳಿಸ್ಬಿಡ್ತಾನಂತೆ.
ಅವರು ಯಮನ ಪುರುಷರು ಏನು ಬೇಕೋ ಅದನ್ನು ಮಾಡ್ತಾರೆ. ಭಿಂದಂತಶ್ಚ ತುದಂತಶ್ಚ ಪ್ರಕರ್ಷಂತೋ ಯತಸ್ತತಃ ಕ್ರೋಶಂತ ಪಾತಯಂತೇತಾನ್ ಮಿಥೋ ಗರ್ತೇಶ್ವಾಂಗ್ಮುಖಾನ್. ಸೀಳುತ್ತಲೂ ಚುಚ್ಚುತ್ತಲೂ ಸೆಳೆಯುತ್ತಲೂ ಕೂಗಿಸುತ್ತಲೂ ಕೂಗುತ್ತಲೂ ಬೈಯುತ್ತಲೂ ಬೀಳಿಸುತ್ತಲೂ ಅವರಿಗೆ ಏನು ಶಿಕ್ಷೆ ಆಗಬೇಕೋ ಅದನ್ನು ಕೊಡ್ತಾರೆ. ಅಯೋಮುಖಾ ಕಂಕಬಲಾ ಭಕ್ಷಯಂತಿ ಸುಧಾರುಣ. ಆಮೇಲೆ ಎಲ್ಲ ತರಹದ ಶಿಕ್ಷೆಯೂ ಉಂಟು. ಈ ಲೋಕದಲ್ಲಿರುವ 3rd ಡಿಗ್ರಿ ಟ್ರೀಟ್ಮೆಂಟೇ ಇಷ್ಟು ಭಯಾನಕ ಆಗಿರಬೇಕಾದ್ರೆ ಇನ್ನು ಅಲ್ಲಿ ಏನು? ಅಸಿಪತ್ರ ಅಂತ ಘೋರವಾದ ಇದೆ, ಅಲ್ಲಿ ತೀಕ್ಷ್ಣದಂಷ್ಟಗಳಾದ ನಾಯಿಗಳಿರ್ತವೆ, ವೈತರಣಿ ಅಂತನ್ನುವ ನದಿ ಇರುತ್ತೆ, ಅಲ್ಲಿ ಕೆಲವೊಬ್ಬರನ್ನ ಮುಳ್ಳಿನ ಗಿಡಕ್ಕೆ ನೇತ್ ಹಾಕ್ತಾರೆ, ಯಂತ್ರಚಕ್ರದಲ್ಲಿ ತಿಲವತ್ ಪೀಡ್ಯಂತೆ ಎಳ್ಳಿನ ತರಹ ಹಿಂಡು ಬಿಡ್ತಾರೆ, ಅಂಗಾರೇಶು ಚ ದಹ್ಯಂತೆ ಕುಂಭೀಪಾಕೇಶು ಪಚ್ಚಂತೆ. ಕುಂಭೀಪಾಕದಲ್ಲಿ ಬೇಯಿಸಿ ಬಿಡ್ತಾರೆ, ಪಚ್ಚಂತೆ ಸಿಕತಾಸುವೈ ಕುದಿವ ಮರಳಲ್ಲಿ ಬೇಯಿಸ್ತಾರೆ, ಶಸ್ತ್ರಗಳಿಂದ ಕತ್ತರಿಸ್ತಾರೆ, ಭಿದ್ಯಂತೆ ಭಾಗಶಃ ಶೂಲೈ ತುಂಡು ತುಂಡಾಗಿ ಕತ್ತರಿಸ್ತಾರೆ. ಏವಂ ತ್ವಯಾ ಕೃತೋ ದೋಷಃ ತದರ್ಥಂ ದಂಡನಂತ್ವಿತಿ. ಅಲ್ಲಿ ಹೇಳ್ತಾರಂತೆ, ನೀನು ಈ ದೋಷವನ್ನು ಮಾಡಿದ್ದಿ, ಅದಕ್ಕೆ ಇದೋ ದಂಡನ. ವಾಚೈವಂ ಘೋಷಯಂತಿ ಸ್ಮ ದಂಡಮಾನ ತತಸ್ತತಃ. ಗಟ್ಟಿಯಾಗಿ ಅವನಿಗೆ ಕೇಳಿಸ್ಬೇಕು, ಹಂಗೆ ಹೇಳ್ತಾರೆ. ಏವಂ ತೇ ಯಾತನಾಂ ಪ್ರಾಪ್ಯ ಶರೀರೈಹಿ ಯಾತನಾಚಯೈಹಿ. ಈ ರೀತಿ ಬಹಳ ತರಹದ ದಂಡಗಳಿದೆ. ಕೆಲವೊಬ್ಬರು ಯಾತನೆಯನ್ನು ಅನುಭವಿಸಿ ಮುಕ್ತರಾಗ್ತಾರೆ ಪಾಪದಿಂದ. ಪಾಪದೋಷ ಕ್ಷಯಕರ ಯಾತನೆ. ಈ ರೀತಿ ಚೆನ್ನಾಗಿ ಕುದಿದ ಲೋಹ ತನ್ನ ಕಿಟ್ಟಗಳನ್ನು ಕಳೆದುಕೊಳ್ಳುವ ಹಾಗೆ ಯಮಲೋಕದಲ್ಲಿ ಕೊಡುವ ಶಿಕ್ಷೆಯಿಂದ ಕೆಲವರು ಶುದ್ಧ ಆಗ್ತಾರೆ, ಕೆಲವರು ಏನು ಮಾಡಿದ್ರು ಶುದ್ಧ ಆಗಲ್ಲ ಅಂತ ಹೇಳಿ ಇದು ರುದ್ರದೇವರು ಮಾತು ನಿಲ್ಲಿಸಿದ್ರು. ಆಗ ಪಾರ್ವತಿ ಮತ್ತೆ ಕೇಳ್ತಾಳೆ, ಭಗವನಸ್ತೆ ಕಥಂ ತತ್ರ ದಂಡ್ಯಂತೆ ನರಕೇಶು ವೈ ಕಥಿತೆ ನರಕಾ ಘೋರಾ ಕೀದೃಶಾಸ್ತೆ ಮಹೇಶ್ವರ. ಅಲ್ಲ, ನರಕದಲ್ಲಿ ದಂಡನೆ ಹೇಗಿರುತ್ತೆ, ಎಷ್ಟು ನರಕಗಳಿರುತ್ತೆ, ಹೇಗಿರುತ್ತೆ ಎಲ್ಲ ಹೇಳಬೇಕು ಅಂತ. ಆಗ ರುದ್ರದೇವರು ಹೇಳ್ತಾರೆ, ಶೃಣುಭಾಮಿನಿ ತತ್ಸರ್ವಂ ಪಂಚೈತೆ ನರಕಾಸ್ಮೃತಾ. 5 ತರಹದ ನರಕಗಳಿವೆ. ಅದನ್ನೇ ವಾಯುಸ್ತುತಿಯಲ್ಲೂ ಸಂಗ್ರಹಿಸಿದ್ದಾರೆ, ಪಂಚಕಷ್ಟೇತಿ ಕಷ್ಟೇ ಅಂತ. 5 ತರಹದ ನರಕಗಳು, ಎಲ್ಲವೂ ಭೂಮಿಯ ಕೆಳಗಡೆಯೇ ಇರೋದು. ಪ್ರಥಮಂ ರೌರವಂ ನಾಮ, ಮೊದಲನೆಯದ್ದು ರೌರವ ಅಂತ. ಆಮೇಲೆ ತಾಮಸ ಅಂತ, ಆಮೇಲೆ ಪರುಷಂ ಅಂತ, ಕ್ರಿಮಿದಂಶ ಅಂತ, ಅತಿಘೋರ ಅಂತ, ಹೀಗೆ ಉಂಟು. ಅದರಲ್ಲಿ ಕ್ರಿಮಿಗಳಿಂದ ತಿನ್ನಲ್ಪಡೋದಿದೆ. ಏವಂ ಪ್ರಮಾಣ ಮುದ್ವಿಗ್ನಾ ಯಾವತ್ತಿಷ್ಠಂತಿ ತತ್ರತೆ ಯಾತನಾಭ್ಯೋದಜ ಗುಣಂ ನರಕೆ ದುಃಖಮಿಷ್ಯತೆ. ಎಷ್ಟು ಇಲ್ಲಿ ಪಾಪಗಳನ್ನು ಮಾಡಿರ್ತಾರೆ ಅದಕ್ಕೆ ತಕ್ಕ ಹಾಗೆ ಶಿಕ್ಷೆ ಇರುತ್ತೆ. ಅಳ್ತಾ ಇರ್ತಾರೆ, ಜೋರಾಗಿ ಕೂಗುತ್ತಾ ಇರ್ತಾರೆ, ತಿರುಗುತ್ತಾ ಇರ್ತಾರಲ್ಲಿ. ಮಹಾರೌರವ ಅಂತ ಹೇಳಿ, ರೌರವ ಮಹಾರೌರವ ಅಂತ. ಇನ್ನು ಕಂಟಕಾವನ ಅಂತ ಉಂಟು, ಅಗ್ನಿಕುಂಡ ಅಂತ ಉಂಟು. ಹೀಗೆ ಪಂಚಕಷ್ಟಮಿತಿ ಖ್ಯಾತಂ ನರಕಂ ಪಂಚಮಂ ಪ್ರಿಯೇ. ಪಂಚಕಷ್ಟ ಅಂತ ಹೇಳಿ, ಯಾಕೆ ಪಂಚಕಷ್ಟ ಅಂತ ಕರೀತಾರೆ ಅಂದರೆ, ಪಂಚೇಂದ್ರಿಯೇ ರಸಶ್ಚತ್ವಾತ್ ಪಂಚಕಷ್ಟಮಿತಿ ಪ್ರಭೋ ಪ್ರಿಯೇ. 5 ಇಂದ್ರಿಯಗಳಿಗೆ ಬಹಳ ಕಷ್ಟ ಆಗತ್ತೆ, ಅದರಿಂದಾಗಿ ಪಂಚಕಷ್ಟ ಅಂತ. ಅದು ಅಮಾನುಚಾರ್ಹಜಂ ದುಃಖಂ ಮಹಾಭೂತೈಶ್ಚ ಭುಜ್ಯತೆ ಪಂಚಕಷ್ಟೇನ ಹಿ ಸಮಂ ನಾಸ್ತಿ ದುಃಖಂ ತಥಾ ಪರಂ. ಪಂಚಕಷ್ಟಕ್ಕಿಂತ ದುಃಖ ಇನ್ನೊಂದಿಲ್ವೇ ಇಲ್ಲ.
ಬೇಕಾಷ್ಟು ನರಕಗಳಿವೆ, ಅವೀಚಿ ಮೊದಲಾದವುಗಳು. ಅದನ್ನು ಹೇಳ್ತಾ ಇದ್ದರೆ ಅದು ಮೂರ್ಛೆ ಬಂದ್ಬಿಡತ್ತೆ ಅಂತ ಹೇಳಲ್ಲ ಅಂತಾರೆ. ತೃತೀಯೇ ಸಂಶೋಕಜಸ್ಯ ಅಂತ. ಅದು ನಾವು ಜಾಸ್ತಿ ಹೇಳಲ್ಲ, ಭಾಗವತದಲ್ಲೂ ಅಷ್ಟೆ ನಾವು ಜಾಸ್ತಿ ಹೇಳಲ್ಲ. ಯಾಕೆಂದರೆ ಕೇಳ್ತಾ ಕೇಳ್ತಾ ಮೂರ್ಛೆ ಬಂದು ಕೋಮಾ ಕೊಟ್ಟೋದ್ರೆ ಕಷ್ಟ ಅಂತ ಹೇಳಲ್ಲ ಅಂತ. ಇಲ್ಲೇ ದುಃಖ ಅನುಭವಿಸ್ಬೋದು, ಅದಕ್ಕೆ ಹೇಳಲ್ಲ. ಏವಂ ಭುಕ್ತ್ವಾತು ನರಕಂ ಮುಚ್ಚಂತೆ ಪಾಪ ಸಂಕ್ಷಯಾತ್. ಹೀಗೆ ನರಕಗಳನ್ನು ಅನುಭವಿಸಿ ಕ್ರಮೇಣ ಬಿಡುಗಡೆ ಆಗ್ತಾರೆ. ಭಗವನ್ ಕತಿ ಕಾಲಂ ತೇ ತಿಷ್ಠಂತಿ ನರಕೇಶು ವೈ. ಎಷ್ಟು ಕಾಲ ಇರ್ತಾರೆ? ಅದು ಎಷ್ಟೋ ಕಾಲ ಇರಬಹುದು. ಅವರವರ, ಇನ್ನು ಕೆಲವರು ಪ್ರಳಯಾಂತವಾಗಿ ಇರ್ತಾರೆ, ಇನ್ನು ಕೆಲವರು ಅವರವರ ತಪ್ಪಿಗೆ ಅನುಗುಣವಾಗಿ ಇರ್ತಾರೆ. ಭಗವನ್ಸ್ತೇಷು ಕೇ ತತ್ರ ತಿಷ್ಠಂತೀತಿ ವದ ಪ್ರಭೋ. ಕಾಲ ಹೇಳಲಿಕ್ಕಾಗಲ್ಲ. ಸರಿ, ಯಾರಿರ್ತಾರೆ ಇಂತಹ ನರಕಗಳಿಗೆ ಹೋಗುವವರು? ಯಾರು? ಇದನ್ನು ಕೇಳ್ತಾ ಇದ್ದವರು ಶಾಸ್ತ್ರವನ್ನು ಶ್ರದ್ಧೆಯಿಂದ ಕೇಳಿದ್ರೆ ಅಟ್ಲೀಸ್ಟು ಇಲ್ಲಿ ಕ್ರೈಮ್ ರೇಟ್ ಆದರೂ ಕಡಿಮೆ ಆಗುತ್ತೆ ಅಲ್ವೇ? ನ್ಯೂಯಾರ್ಕು, ಅಮೇರಿಕೆ ಇತ್ಯಾದಿಗಳಲ್ಲೆಲ್ಲ ಪೊಲೀಸರು ಅಸ್ತವ್ಯಸ್ತ ಆಗಿಬಿಟ್ರೆ ಏನೇನು ನಡೆಯುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಏನು ಬೇಕಾದ್ರೆ ಆಗತ್ತೆ. ಅದೇ ಭಾರತದಲ್ಲಿ ನೋಡಿ, ಸುಮ್ಮನೆ ನಿಮಗೊಂದು ಉದಾಹರಣೆ. ನಾನು ಮೊನ್ನೆ ಅದಮಾರ್ಗೆ ಹೋಗಿದ್ದೆ. ಅಲ್ಲಿ ಸುತ್ತಮುತ್ತ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಅಂದರೆ ನೀವೆಲ್ಲ ಹೋಗಬೇಕು. ಸುತ್ತಮುತ್ತ 4-5 ಗ್ರಾಮಗಳಿಗೆ ಎಲ್ಲ ಒಂದೇ ಒಂದು ಪೊಲೀಸ್ ಸ್ಟೇಷನ್ ಇರುತ್ತೆ, ಸರಹದ್ದು ಅಂತ ಕರೀತಾರೆ. ನೀವು ರಾಮನಗರಕ್ಕೆ ಹೋದರೆ ಐಜೂರು, ಸುತ್ತಮುತ್ತ ಹಳ್ಳಿನಲ್ಲಿ ಇಲ್ವೇ ಇಲ್ಲ. ಚನ್ನಪಟ್ಟಣಕ್ಕೆ ಹೋದರೆ ಅಬ್ಬೂರಲ್ಲಿಲ್ಲ, ಅಬ್ಬೂರು ದೊಡ್ಡಿಲಿಲ್ಲ, ಪಟ್ಲೂನಲ್ಲಿಲ್ಲ, ತಿಟ್ಟಮಾರನಹಳ್ಳಿನಲ್ಲಿಲ್ಲ, ಎಲೆಕೇರಿನಲ್ಲಿಲ್ಲ. 8-10 ಗ್ರಾಮಗಳಿಗೆ ಒಂದು ಪೊಲೀಸ್ ಸ್ಟೇಷನ್ ಇರುತ್ತೆ. ಅಮೇರಿಕೆಯಲ್ಲಿ ಇರೋದ್ರಿಂದ ಏನು ಕ್ರೈಮ್ ರೇಟ್ ಇದೆಯೋ ಅದಕ್ಕಿಂತ ಕಡಿಮೆ ಇಲ್ಲದೆ ಇರೋದ್ರಿಂದ ಭಾರತದಲ್ಲಿದೆ. ಅದಕ್ಕಿಂತ ಕಡಿಮೆ ಇದೆ. ಹೀಗಾಗಿ ಇದನ್ನು ಕೇಳಿರೋರ ಸಂಸ್ಕಾರ ಎಲ್ಲೋ ಒಂದು ಕಡೆ ಇರುತ್ತೆ ಪೂರ್ವಜರಲ್ಲಿ. ಅದನ್ನ ಈಗ ನಾಶ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಲ್ಲ, ಆ ಒಂದು ಒಳಗಿನ ಭಯವನ್ನು ನಾಶ ಮಾಡಲಿಕ್ಕೆ ಇನ್ನರ್ ಮಾನಿಟರ್ ಏನಿದೆ, ಒಳಗಡೆಯೇ ನಮ್ಮನ್ನ ಮಾನಿಟರ್ ಮಾಡೋದೇನಿದೆ, ಅದನ್ನು ನಾಶ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಲ್ಲ. ಈಗ ನಾವು ನೋಡಿದ ಹಾಗೆ ಒಂದು 5 ಗ್ರಾಮಗಳಿಗೆ 6 ಗ್ರಾಮಗಳಿಗೆ ಎಲ್ಲೋ ಹೋಗಿ ಅಲ್ಲಿ ಅರ್ಧ ದಾರಿ ಹೋಗೋ ಅಷ್ಟರಲ್ಲಿ ಅಪ್ಪ ಸಾಕು, ಪೊಲೀಸ್ ಸ್ಟೇಷನ್ ಸಾಕು, ಒಂದು ವಾಪಸ್ ಬರೋ ಹಾಗೆ ಆಗ್ಬಿಡುತ್ತೆ. ಹಂಗಿರುತ್ತೆ ವ್ಯವಸ್ಥೆ. ಇದನ್ನು ಕೇಳ್ತಾ ಇದ್ರೆ ಅದು ಇನ್ನಷ್ಟು ಉತ್ಕಟವಾಗತ್ತೆ ಅಂತ ನಮ್ಮ ಭಾವನೆ. ಭಾರತೀಯರ ಜನಸಂಖ್ಯೆಗೆ ಅನುಗುಣವಾಗಿ ಪೊಲೀಸುಗಳಿಲ್ಲ. ಇದನ್ನು ಕೇಳ್ತಾ ಇದ್ರೆ ಆ ಹಿಂಜರಿಕೆ ಉಂಟಲ್ಲ, ಅದು ಎಷ್ಟೋ ಉತ್ಕೃಷ್ಟ. ಯಾರ್ಯಾರು ಹೋಗ್ತಾರಪ್ಪ? ಮಾನುಷಜ್ಞ ಕೃತಜ್ಞಾಶ್ಚ ತಥೈವಾನೃತವಾದಿನಃ ದ್ವಿತೀಯೇ ದ್ವಿಗುಣಂ ಕಾಲಂ ಪಚ್ಯಂತೆ ತಾದೃಚಾನರಾಹ. ಮನುಷ್ಯರನ್ನು ಕೊಲ್ಲುವವರು, ಮನುಷ್ಯರನ್ನು ಕೊಲ್ಲೋದೇ ದೇವ್ರ ಪೂಜೆ ಅಂತ ಅಂದುಕೊಂಡ ಪೆಕ್ರುಗಳು, ಕೃತಜ್ಞರು, ನಮ್ಮಿಂದ ಎಷ್ಟು ಉಪಕಾರವನ್ನು ಪಡೆದು ನಮಗೆ ದ್ರೋಹ ಮಾಡ್ತಾ ಇದ್ದಾರೆ. ನಾಸ್ತಿಕರು ವಿಶೇಷ, ಅವರಿಗೆ ಆಸ್ತಿಕರ ಹಣ ಬೇಕು. ಅವರು ಚೆನ್ನಾಗಿ ಬದುಕ್ತಾ ಇದ್ದಾರೆ ಅಂದರೆ ಇನ್ ದ ಸೆನ್ಸ್ ಅವರ ಲೆಕ್ಕದಲ್ಲಿ. ಕೃತಜ್ಞತೆಗಿಂತ ಜಾಸ್ತಿ ಪಾಪವೇ ಇಲ್ಲ. ಕೃತಜ್ಞೆ ನಾಸ್ತಿ ನಿಷ್ಕೃತಿ. ಇವರೆಲ್ಲ ಮಹಾಪಾತಕದಲ್ಲಿ ಕೂಡಿದವರು. ದುಃಖವನ್ನು ಹೊಂದೋದು 3ನೇ ಇದರಲ್ಲಿ. ಇವ್ರಿಗೆಲ್ಲ
ಮಧ್ಯಮ ಇದು ದ್ವಿತೀಯ ನರಕ. ಏತಾವನ್ಮಾನುತತಹಂ ಪರಮನ್ಯೇತು ಲಕ್ಷತೆ ಯಕ್ಷ ವಿದ್ಯಾಧರಾಶ್ಚೈವ ಕಾದ್ರವೇಯಾಶ್ಚ ಕಿನ್ನರಾಹ. ಯಕ್ಷರು, ವಿದ್ಯಾಧರರು, ನಾಗರು, ಕಿನ್ನರರು, ಗಂಧರ್ವರು, ಭೂತಸಂಗರು ಎಲ್ಲರೂ ಚತುರ್ಥೇ ಪರಿಪಚ್ಚಂತೆ ತಾದೃಶ ನರಕಾ ಸ್ಮೃತಾ. ಅವರೇನಾರು ತಪ್ಪು ಮಾಡಿದ್ರೆ ನಾಲ್ಕನೆಯ ನರಕದಲ್ಲಿ. ಕೆಲವೊಂದು ಯುಗಗಳಾಗತ್ತೆ, ಕೆಲವೊಂದು ಕೂಡಲೇ ಬರ್ತಾರೆ, ಕೆಲವೊಂದು 1 ವರ್ಷದಲ್ಲಿ ಬರ್ತಾರೆ. ಯಾಕೆಂದ್ರೆ ದೇವಾನಾಂ ನಿರಯೋ ನಾಸ್ತಿ, ದೇವತೆಗಳಿಗಿಲ್ಲ. ಒಳ್ಳೆ ಗಂಧರ್ವರಿದ್ದಾರೆ, ಹಾಗೆ ದೈತ್ಯ ಗಂಧರ್ವರು ಇದ್ದಾರೆ. ದೇವಗಂಧರ್ವರಿದ್ದ ಹಾಗೆ ದೈತ್ಯ ಗಂಧರ್ವರು ಇದ್ದಾರೆ. ಅದರಿಂದಾಗಿ ದೇವಗಂಧರ್ವರಿಗೆ ಇದಿಲ್ಲ, ನರಕ ಇಲ್ಲ. ದೇವಾನಾಂ ನಿರಯೋ ನಾಸ್ತಿ ತಮಶ್ಚಾಪಿ ಕಥಂಚನ, ಹೀಗೆಲ್ಲ ಇದೆ. ಇವರೆಲ್ಲ ನರಕವನ್ನು ಹೊಂದಿ ತಮ್ಮ ಕೊಳೆಯನ್ನು ಕಳೆದುಕೊಂಡು ಬರ್ತಾರೆ. ಕೆಲವರು ನರಕದಿಂದ ಮುಕ್ತರಾಗಿ ಕ್ರಿಮಿ ಜಾತಿಯಲ್ಲಿ ಹುಟ್ಟುತ್ತಾರೆ, ಆಮೇಲೆ ಮರವಾಗಿ ಹುಟ್ಟುತ್ತಾರೆ. ಅಲ್ಲಿಯೂ ಕೂಡ ತಮ್ಮ ಕಲ್ಮಶವನ್ನು ಕಳೆದುಕೊಂಡು ಮೃಗಪಕ್ಷಿಗಳಲ್ಲಿ ಹುಟ್ಟುತ್ತಾರೆ. ಮೃಗಪಕ್ಷಿಗಳಲ್ಲಿ ತಮ್ಮ ಕಲ್ಮಶವನ್ನು ತೊಳೆದುಕೊಂಡು ಮಾನುಷಂ ಪದಂ ಲಭಂತೆ, ಮನುಷ್ಯ ಜನ್ಮವನ್ನು ಹೊಂದುತ್ತಾರೆ. ನಾನಾ ಜಾತಿಷು ಕೇನೈವ ಜಾಯಂತೆ ಪಾಪಕಾರಿಣಃ. ನಾನಾ ಜಾತಿಷು, ಬೇರೆ ಬೇರೆ ಜಾತಿಗಳಲ್ಲಿ ಯಾಕೆ ಹುಟ್ಟುತ್ತಾರೆ? ಯಶ್ಚ ಮಾಂಸ ಪ್ರಿಯೋ ನಿತ್ಯಂ ಕಾಕಗೃಧ್ರಾನ್ ಸಂಸ್ಪೃಶೇತ್ ಸುರಾಪ ಸತತಂ ಮರ್ತ್ಯ ಸೂಕರತ್ವಂ ರಜೆ ಧ್ರುವಂ. ಹೇಳ್ತೇನೆ ಕೇಳು. ವಿಪರೀತ ಮಾಂಸಪ್ರಿಯ ಇರ್ತಾನಲ್ಲ ಅವನು ಕಾಗೆಯೋ ಹದ್ದೋ ಆಗ್ತಾನೆ. ವಿಪರೀತ ಮದ್ಯಪಾನ ಮಾಡ್ತಿರ್ತಾನಲ್ಲ ಅವನು ಸೂಕರತ್ವಂ ರಜೆ ಧ್ರುವಂ, ಹಂದಿ ಆಗ್ತಾನೆ. ಅಭಕ್ಷ ಭಕ್ಷಣೋ ಮರ್ತ್ಯ ಕಾಕ ಜಾತಿಷು ಜಾಯತೆ. ತಿನ್ನಬಾರ್ದನ್ನು ತಿಂತಾ ಇದ್ರೆ ಕಾಗೆ ಆಗ್ತಾನೆ. ಆತ್ಮಜ್ಞೋಯೋ ನರಕೋಪಾತ್ ಪ್ರೇತ ಜಾತಿಷು ತಿಷ್ಠತಿ. ಇನ್ನು ತನ್ನನ್ನು ಕೊಂದುಕೊಳ್ಳುವವನು ಪ್ರೇತ ದೆವ್ವ ಆಗ್ತಾನೆ. ದೆವ್ವ ಅಂದರೆ ಬಾಲಿವುಡ್ ಹಾಲಿವುಡ್ ಕಲ್ಪನೆಯನ್ನು ಖಂಡಿತ ಮಾಡ್ಕೋಬೇಡಿ. ಯಾವ ಶಕ್ತಿಯೂ ಇರೋಲ್ಲ. ಮನಸ್ಸಿನ ಒಳಗಡೆ ಬದಲಾವಣೆ, ಮನಸ್ಸಿನ ಒಳಗಡೆ ಪ್ರವೇಶ ಮಾಡಿ ಅವರು ಬುದ್ಧಿಯನ್ನು ತಡೆಯಬಲ್ಲರು ಅಷ್ಟೇ. ಬುದ್ಧಿ ವಿಪ್ಲವವನ್ನು ಮಾಡಿಬಿಡ್ತಾರೆ, ಬುದ್ಧಿ ಕೆಡಿಸ್ತಾರೆ. ಏನೋ ಅತೀಂದ್ರಿಯ ಶಕ್ತಿ ಬಂದ್ಬಿಡುತ್ತೆ, ಆ ತರಹ ಎಲ್ಲ ಮಾಡಬೇಡಿ, ಆ ಥರ ಅನ್ಕೊಳ್ಬೇಡಿ. ಪೈಶೂನ್ಯಾತ್ ಪರಿವಾದಾಚ್ಚ ಕುಕ್ಕುಟತ್ವಮವಾಪ್ನುಯಾತ್. ಇನ್ನು ಪೈಶೂನ್ಯಾತ್ ಪರಿವಾದಾಚ್ಚ, ಕಿವಿ ಕಚ್ಚುತ್ತಾ ಇದ್ರೆ ಬೇರೆಯವರಿಗೆ, ಚಾಡಿ ಹೇಳ್ತಾ ಇದ್ರೆ ನಿರಂತರವಾಗಿ, ಪರಿವಾದಾಚ್ಚ ಅಪವಾದಗಳನ್ನು ಹೊರಿಸ್ತಾ ಇದ್ರೆ ಅವನು ಕೋಳಿ ಆಗ್ತಾನೆ. ನಾಸ್ತಿಕಶ್ಚೈವ ಯೋ ಮೂರ್ಖೋ ಮೃಗಜಾತಿಂ ಸಗಚ್ಚತಿ. ನಾಸ್ತಿಕರಾದವರು ಮೃಗ ಆಗ್ತಾರೆ. ಹಿಂಸಾ ವಿಹಾರಸ್ತು ನರಃ ಕ್ರಿಮಿಕೀಟೇಶು ಜಾಯತೆ. ಬೇರೆಯವ್ರಿಗೆ ಹಿಂಸೆ, ಇವನಿಗೆ ಆನಂದ ಆದರೆ ಕ್ರಿಮಿಕೀಟಗಳಲ್ಲಿ ಹುಟ್ಟುತ್ತಾನೆ. ಅತಿಮಾನಯುತೋ ನಿತ್ಯಂ ಪ್ರೇತ್ಯ ಗರ್ಧವತಾಂ ವ್ರಜೇತ್. ಅತಿಮಾನಯುತ, ಅತ್ಯಂತ ದುರಭಿಮಾನ ಇದ್ರೆ ಕತ್ತೆ ಆಗ್ತಾನೆ. ಅದರಿಂದಾಗಿ ಕೆಲವರು ವಿಪರೀತ ದುರಭಿಮಾನವನ್ನೇ ಸ್ವಾಭಿಮಾನ ಅಂತ ಅಂದುಕೋತಾರೆ, ಅಂಥವರು ಇರ್ತಾರೆ. ಅವರೆಲ್ಲ ಹೀಗಾಗ್ತಾರೆ. ಇನ್ನು ಉಳಿದದ್ದೇನಿದೆ ಇನ್ನೇನು ಮುಗಿಯುತ್ತೆ, ಮಾಡಿಬಿಡುವ. ಅಗಮ್ಯ ಗಮನಾಚ್ಚೈವ, ಅಗಮ್ಯಳಾದ ಹೆಣ್ಣನ್ನು ಗಮನ ಮಾಡಿದರೆ, ಹೆರರ ಹೆಂಡರಿಗೆ ಕಣ್ಣು ಹಾಕಿದರೆ ಮೂಷಿಕತ್ವ ವ್ರಜೇತಿ, ಇಲಿ ಆಗ್ತಾನೆ. ಕೃತಜ್ಞೋ ಮಿತ್ರಘಾತಿ ಚ ಸೃಗಾಲವೃಕ ಜಾತಿಷು ಕೃತಜ್ಞ ಪುತ್ರಘಾತಿ ಚ ಸ್ಥಾವರೇಶ್ವಥ ತಿಷ್ಠತಿ. ಕೃತಜ್ಞನು ಮಿತ್ರರಿಗೆ ಮಿತ್ರರನ್ನು ಕೊಲ್ಲುವವನು ಆದವನು ತೋಳ ನರಿಯಾಗಿ ಹುಟ್ಟುತ್ತಾನೆ. ಕೃತಜ್ಞನು ಪುತ್ರಘಾತಿಯೂ ಆದರೆ ಸ್ಥಾವರ ಜನ್ಮವನ್ನು ಪಡಿತಾನೆ. ಈ ರೀತಿ
ಅಶುಭಗಳನ್ನು ಮಾಡಿ ನಿರಯಗಾಮಿನಃ ಎಲ್ಲರೂ ಕೂಡ ಆಯಾ ಯೋನಿಯನ್ನು ಯಾಕೊಂತ ತಾವು ಮಾಡಿದ್ರಿಂದಾಗಿ ಮತ್ತೆ ಮಾನುಷವನ್ನು ಪಡಿತಾರರು ಶಿಕ್ಷೆಯನ್ನು ಅನುಭವಿಸಿದ ಮೇಲೆ. ಬಹುಶಶ್ಚಾಗ್ನಿ ಸಂಕ್ರಾಂತಂ ಲೋಹಂ ಶುಚಿಮಯಂ ಯಥಾ ಬಹು ದುಃಖಾವಿಸಂತಪ್ತಃ ತಥಾತ್ಮ ಶೋಧ್ಯತೆ ಬಲಾತ್. ಬಹಳ ಬೆಂಕಿಯನ್ನು ಹಾದು ಹೋದ ಲೋಹ ಹೇಗೆ ಶುದ್ಧವಾಗ್ತದೋ ಹಾಗೆ ಬಹಳ ದುಃಖಗಳನ್ನು ಹಾದು ಹೋದ ಜೀವ ಶುದ್ಧನಾಗುತ್ತಾನೆ. ತಸ್ಮಾತ್ ಸುದುರ್ಲಭಂ ಚೇತಿ ವಿದ್ಧಿ ಜನ್ಮಸು ಮಾನುಸಂ. ಅದರಿಂದಾಗಿ ಮನುಷ್ಯ ದೇಹ ಅನ್ನೋದು ಬಹಳ ದುರ್ಲಭ ಅಂತ ಹೇಳ್ತಾರೆ ಅನ್ನುವಲ್ಲಿಗೆ 127ನೇ ಅಧ್ಯಾಯ. ಇನ್ನು ನಾಳೆ ಇನ್ನೂ ಎಲ್ಲೋ ಬಹಳ ವಿಚಾರಗಳಿದೆ, ಅದನ್ನು ಮತ್ತೆ ನೋಡುವ. ಕೃಷ್ಣಾರ್ಪಣ. ಓ ಎಚ್ಚರ ಮೂಡುತ್ತೆ. ಅಲ್ಲ, ಇನ್ನು ಮುಂದೆ ದೇವರ ನಾಮಸ್ಮರಣೆ ಇತ್ತು.